ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮಗೆ ಹೇಳುತ್ತಿರುವ ಮಾತು, ನಮ್ಮನ್ನ ದೇವರು ಏನ್ ಮಾಡ್ತಾ ಇದ್ದಾರಂತೆ, ನೂತನ ಸೃಷ್ಟಿಯಾಗಿ ಮಾಡ್ತಾರಂತೆ. ಹಲ್ಲೆಲೂಯಾ. ಯಾವಾಗ? ನಾವು ಕ್ರಿಸ್ತನಲ್ಲಿ ಇರುವಾಗ. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನೂತನ ಅಂದ್ರೆ ಅದಕ್ಕೆ ಅರ್ಥ ಬಂದು ಹೊಸದು. ದೇವರು ನಮ್ಗೆ ಏನ್ ಮಾಡ್ತಂತೆ, ಹೊಸದನ್ನ ಮಾಡ್ತಾರಂತೆ. ಹಲ್ಲೆಲೂಯಾ. ನೂತನ ಸೃಷ್ಟಿ ಅಂದ್ರೆ ಹೊಸ ಸೃಷ್ಟಿಯಾಗಿ ದೇವರು ನಮ್ಮನ್ನ ಮಾರ್ಪಡಿಸ್ತಾರಂತೆ. ಅಂದ್ರೆ ಹೊಸದು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ? ಈಗ ಒಂದು ಪಾತ್ರೆನೋ ಒಂದು ಬಟ್ಟೆನೋ ನಾವು ತುಂಬಾ ದಿನ ಉಪಯೋಗಿಸಿದೀವಿ ಅಂತ ಅಂದ್ರೆ ಅದ್ರ ಮೇಲೆ ನಮ್ಗೆ ಏನಾಗುತ್ತೆ, ಅಯ್ಯೋ ಇದು ಸಾಕಾಯ್ತಪ್ಪ, ಹೊಸ ಪಾತ್ರೆ ತಗೊಂಡ್ರೆ ಚೆನ್ನಾಗಿರುತ್ತೆ, ಈ ಬಟ್ಟೆ ತುಂಬಾ ಹಳೇದಾಯ್ತು, ಒಂದು ಹೊಸ ಬಟ್ಟೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಯಾರಿಗೆ ತಾನೇ ಹೊಸದು ಇಷ್ಟ ಆಗಲ್ಲ. ಈಗ ಒಂದು ವಾಹನ ತುಂಬಾ ಹಳೇದಾಗಿತ್ತು ಅಂತ ಇಟ್ಕೊಳ್ಳಿ, ಆಗ ನಮ್ಮ ಮನ್ಸಿಗೆ ಅನ್ಸುತ್ತೆ, ಅಯ್ಯೋ ಗಾಡಿ ತುಂಬಾ ಹಳೇದಾಗಿದೆ, ಕಾರ್ ತುಂಬಾ ಹಳೇದಾಗಿದೆ, ನಾವು ಒಂದು ಹೊಸ ಗಾಡಿ ತಗೊಂಡ್ರೆ ಒಳ್ಳೆ ಹೊಸ ಕಾರ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಮನೇನೂ ಅಷ್ಟೇ. ತುಂಬಾ ವರ್ಷ ನಾವು ಬಾಡಿಗೆ ಮನೇಲಿ ಇರೋರಾಗಿದ್ದೆ ಏನ್ ಅನ್ಕೊಳ್ತೀವಿ, ಅಪ್ಪ ಈ ಮನೇಲಿದ್ದು ಇದು ಸಾಕಾಯ್ತು, ಹೊಸ ಮನೆಗೆ ಹೋದ್ರೆ ಚೆನ್ನಾಗಿರುತ್ತೆ, ಬೇರೆ ಮನೆಗೆ ಹೋದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ನಮಗೆ ಅಂದ್ರೆ ಶಾರೀರಿಕವಾಗಿರುವ ನಮಗೆ, ಈ ಭೂಲೋಕದಲ್ಲಿರುವ ನಮಗೇನೆ ಒಂದು ಚೇಂಜಸ್ ಅಂದ್ರೆ ಒಂದು ಬದಲಾವಣೆನ ಏನ್ ಮಾಡುತ್ತೆ, ಮನಸ್ಸು ಎದುರು ನೋಡುತ್ತೆ ಅಲ್ವಾ? ಉಪಯೋಗಿಸಿದ್ದನ್ನೇ ಉಪಯೋಗಿಸೋದಕ್ಕೆ ಇಷ್ಟ ಆಗೋದಿಲ್ಲ. ಆಗ ಈ ಮನಸ್ಸು ಏನ್ ಮಾಡುತ್ತೆ, ಒಂದು ಬದಲಾವಣೆನೇ ಎದುರು ನೋಡುತ್ತೆ. ಆಗ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರಲ್ಲಿ ಹೇಳ್ತಾ ಇದ್ದಾರೆ, ನೀವು ಕ್ರಿಸ್ತನಲ್ಲಿ ಇರೋದಾದ್ರೆ, ಅಂದ್ರೆ ಯಾರಾದ್ರೂ ಒಬ್ರು, ಇಲ್ಲಿ ಹೇಳ್ತಲ್ಲ ವಾಕ್ಯ, ಯಾವನಾದರೂ ಕ್ರಿಸ್ತನಲ್ಲಿ ಇದ್ರೆ ಅವನು ನೂತನ ಸೃಷ್ಟಿಯಾದನು. ಅಂದ್ರೆ ನಮಗೂ ಕೂಡ ಏನಿದೆ, ಮನಸ್ಸಿದೆ ಅಲ್ವಾ? ಈ ಮನಸ್ಸು ಏನಾಗಿದೆ, ಹುಟ್ಟಿದ ಸ್ವಭಾವದಲ್ಲೇ ಕೆಲವರಿಗೆ ಇರುತ್ತೆ. ಅಂದ್ರೆ ಕೆಲವರು ಹೇಳ್ತಾರಲ್ಲ, ಹುಟ್ಟುಗುಣ ಸುಟ್ರು ಹೋಗೋದಿಲ್ವಂತೆ. ಹಲ್ಲೆಲೂಯಾ. ಈ ಹುಟ್ಟುಗುಣ ಹೋಗ್ಬೇಕು ಅಂತಂದ್ರೆ, ಹುಟ್ಟುಗುಣ ಅಂದ್ರೆ ಏನು, ಕೆಲವರಿಗೆ ಪಾರಂಪರ್ಯವಾಗಿ ಪೂರ್ವಿಕರಿಂದ ಏನಾಗಿರುತ್ತೆ, ಬಹಳ ಕೋಪ, ಹಲ್ಲೆಲೂಯಾ, ತುಂಬಾ ಸಿಟ್ಟು, ಏನ್ ಹೇಳಿದ್ರು ಆ ಮಾತು ಮುಗಿಸೋಷ್ಟೊತ್ತಿಗೆ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಇನ್ನು ಕೆಲವರಿಗೆ ಸುಮಾರಿತನ, ಇನ್ನು ಕೆಲವರಿಗೆ ಎಲ್ಲದರಲ್ಲೂ ಒಂದು ನಿರ್ಲಕ್ಷ್ಯ, ಒಂದು ಚುರುಕೇನೆ ಇರೋದಿಲ್ಲ. ಹಾಗೆ ಅದೇನಾದ್ರು ಹುಟ್ಟುಗುಣ ಅನ್ನೋದು ಒಂದಿರುತ್ತೆ ನಮ್ಗೆ. ಅದಕ್ಕೆ ದೊಡ್ಡವರೆಲ್ಲ ಹೇಳ್ತಾರೆ, ಹುಟ್ಟುಗುಣ ಏನು ಮಾಡಕ್ಕಲ್ಲ, ಸುಟ್ರು ಹೋಗಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಕ್ರಿಸ್ತನಲ್ಲಿ ಇರೋದಾದ್ರೆ ನಾವೇನಾಗ್ತೀವಿ, ನೂತನ ಸೃಷ್ಟಿ. ಸೃಷ್ಟಿ ಅಂದ್ರೆ ಏನು, ಒಂದು ಹೊಸದಾಗಿ ನಮ್ಮನ್ನ ಮತ್ತೆ ಏನ್ ಮಾಡ್ತಾರೆ, ಸೃಷ್ಟಿಸ್ತಾರೆ. ಹಲ್ಲೆಲೂಯಾ. ಸೃಷ್ಟಿ ಅಂದ್ರೆ ಒಂದು ರೂಪಿಸೋದು. ಹಲ್ಲೆಲೂಯಾ. ಈಗ ದೇವರು ನಮ್ಮನ್ನ ಆಲ್ರೆಡಿ ಆದಿಯಲ್ಲಿ ಆದಾಮ ಹವ್ವಳನ್ನು ಸೃಷ್ಟಿ ಮಾಡಿ ಅವರ ಮೂಲಕ ನಾವು ಜನರೇಷನ್ ಆಗಿ ಬಂದು ಈಗ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ ಅಲ್ವಾ? ಈಗ ಎಲ್ಲರಿಗೂ ಗೊತ್ತು, ಮನುಷ್ಯನನ್ನ ಹೇಗೆ ದೇವರು ಸೃಷ್ಟಿ ಮಾಡಿದ್ರು, ತನ್ನ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಹಲ್ಲೆಲೂಯಾ. ಮೊದಲನೇ ಮನುಷ್ಯನ ಈ ಭೂಲೋಕದಲ್ಲಿ ಯಾರು ಅಂತ ನೋಡೋದಾದ್ರೆ ಆದಾಮನು. ಆದಾಮನನ್ನ ಮಣ್ಣಿನಿಂದ ದೇವರು ತನ್ನ ಸ್ವಾರೂಪ್ಯದಲ್ಲಿ, ದೇವರ ಒಂದು ಸ್ವಾರೂಪ್ಯದಲ್ಲಿ ಆದಾಮನನ್ನ ಸೃಷ್ಟಿ ಮಾಡಿದ್ರು. ಆಗ ಆ ಆದಾಮನ ಮೂಲಕ ಏನಾಗಿದೆ, ಭೂಮಿಯಲ್ಲಿ ನಾವು ಸಂತಾನಗಳು ಅಭಿವೃದ್ಧಿಯಾಗಿದ್ದೇವೆ. ಆಗ ನಾವೆಲ್ಲ ಏನಾಗಿದ್ದೇವೆ, ದೇವರ ಸೃಷ್ಟಿಯಾಗಿದ್ದೇವೆ. ಹಲ್ಲೆಲೂಯಾ. ಆಗ ದೇವರ ಸೃಷ್ಟಿಯಾಗಿದ್ದೇವೆ. ಇಲ್ಲಿ ದೇವರ ವಾಕ್ಯ ಮತ್ತೆ ಹೇಳ್ತಾ ಇರೋದು, ನಾವು ಕ್ರಿಸ್ತನಲ್ಲಿದ್ರೆ ಏನ್ ಮಾಡ್ತೀವಿ, ಮತ್ತೆ ನೂತನ ಸೃಷ್ಟಿ ಆಗ್ತೇವೆ. ಹಲ್ಲೆಲೂಯಾ. ಅನೇಕರು ಈ ದಿನ ಏನಾಗಿದ್ದೀವಿ ಅಂದ್ರೆ, ಆ ದೇವರ ಆದಿಯಲ್ಲಿ ಕೊಟ್ಟಿದ್ರಲ್ವ, ತನ್ನ ಸ್ವರೂಪ್ಯದಲ್ಲಿ ಒಂದು ಶರೀರವನ್ನ, ತನ್ನ ಸ್ವರೂಪ್ಯದಲ್ಲಿ ಕೈ ಕಾಲು ಶರೀರ ಎಲ್ಲವನ್ನು ಕೊಟ್ರಲ್ವ, ತನ್ನ ಸ್ವರೂಪ್ಯದಲ್ಲಿ ನಮ್ಮ ಸೃಷ್ಟಿ ಮಾಡಿದ್ರಲ್ವಾ. ಆದ್ರೆ ಈಗ ಅದೆಲ್ಲ ಏನಾಗಿದೀವಿ, ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಹಲ್ಲೆಲೂಯಾ. ಆ ಗುಣಗಳು ಕೂಡ ನಾವೇನ್ ಮಾಡಿದೀವಿ, ಕಳ್ಕೊಂಡ್ಬಿಟ್ಟಿದೀವಿ. ಆಗ ಆದಮ ಹವ್ವಳನ್ನ ದೇವರು ಸೃಷ್ಟಿ ಮಾಡಿದಾಗ ಅವ್ರು ಹೇಗಿದ್ರು ಅಂತಂದ್ರೆ, ಅವ್ರ ಕಣ್ಣುಗಳು ಪಾಪ ಅನ್ನೋದೇ ಗೊತ್ತಿಲ್ಲದೆ ಇತ್ತು. ಹಲ್ಲೆಲೂಯಾ. ಅವ್ರು ದಿಗಂಬರಿಗಳಾಗಿರೋದು, ಅಂದ್ರೆ ಅವರು ಬಟ್ಟೆ ಇಲ್ಲದೆ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲದೆ ಇತ್ತು. ಹಲ್ಲೆಲೂಯಾ. ಅಷ್ಟೊಂದು ನಿಷ್ಕಪಟವಾಗಿ ಇದ್ರು. ಹಲ್ಲೆಲೂಯಾ. ಆದ್ರೆ ಯಾವಾಗ ಸರ್ಪವು ಬಂದು ಹವ್ವಳನ್ನ ವಂಚಿಸ್ತೋ, ಆಗ ಆಕೆ ಪಾಪ ಮಾಡಿದ್ದು ಸಾಲದು ಅಂತ ತನ್ನ ಗಂಡನಾದ ಆದಾಮನಿಗೂ ಹಣ್ಣನ್ನು ಕೊಟ್ಟು ಪಾಪ ಮಾಡಿದ್ರು. ಹಲ್ಲೆಲೂಯಾ. ಆಗ ಅಲ್ಲಿಂದ ಏನಾಗಿದೆ, ದೇವರು ಕೊಟ್ಟ ಸ್ವಾರೂಪ್ಯವನ್ನು ನಾವು ಹಾಳು ಮಾಡ್ಕೊಂಡಿದ್ದೀವಿ ಪ್ರಿಯ.
ಅಲ್ಲೆಲ್ಲೂಯ್ಯ. ದೇವರಲ್ಲಿ ಇರಬೇಕಾದ ಗುಣಲಕ್ಷಣಗಳು, ದೇವರ ಸ್ವಭಾವ, ದೇವರು ಕೊಟ್ಟ ಎಲ್ಲ ಆಶೀರ್ವಾದಗಳನ್ನ ನಾವು ಆದಿಯಲ್ಲಿ ಕಳ್ಕೊಂಡ್ಬಿಟ್ಟಿದ್ದೇವೆ. ಅದನ್ನ ಪುನಃ ನಾವು ಹೊಂದ್ಕೊಳ್ಬೇಕಂತಂದ್ರೆ ಮತ್ತೆ ಆತನ ಸ್ವಾರೂಪ್ಯದಲ್ಲಿ ದೇವರು ಏನಾಗಿದೆ ಪ್ರೀತಿಯಾಗಿದ್ದಾರೆ. ಆ ಪ್ರೀತಿನೇ ಇಲ್ದಂಗ ಆಗ್ಬಿಟ್ಟಿದೀವಿ ಈ ದಿನ. ಅಲ್ಲೆಲ್ಲೂಯ್ಯ. ಆಗ ನಾವು ಕಳ್ಕೊಂಡ ಆ ಸ್ವಭಾವವನ್ನ, ಅಲ್ಲೆಲ್ಲೂಯ್ಯ, ನಾವು ಕಳೆದುಕೊಂಡ ಆ ಸೃಷ್ಟಿಯ ಒಂದು ಆಶೀರ್ವಾದವನ್ನ ಪುನಃ ನಾವು ಹೊಂದ್ಕೊಳ್ಬೇಕಾದ್ರೆ ನಾವ್ ಏನಾಗಿರ್ಬೇಕಂತೆ 2 ಕೊರಿಂಥ 5:17 ಪ್ರಕಾರ ನಾವು ಕ್ರಿಸ್ತನಲ್ಲಿ ಇರಬೇಕು. ಆಗ ಕ್ರಿಸ್ತನಲ್ಲಿ ಇರುವಾಗ ನಾವೇನಾಗ್ತೀವಿ, ಮತ್ತೆ ನೂತನ ಸೃಷ್ಟಿ ಆಗ್ತೇವೆ. ಕ್ರಿಸ್ತನಲ್ಲಿ ಏನಿತ್ತು ಅಂತ ನೀವು ನೋಡೋದಾದ್ರೆ, ಕ್ರಿಸ್ತನ ಈ ಲೋಕದಲ್ಲಿ 33.5 ವರ್ಷ ಜೀವಿಸಿದ್ರು. ಅಲ್ಲೆಲ್ಲೂಯ್ಯ. ಆಗ ಆ 33.5 ವರ್ಷದಲ್ಲಿ ಅವರು 30 ವರ್ಷ ತಂದೆ ತಾಯಿಗೆ ವಿಧೇಯರಾಗಿ ತನ್ನ ಕುಟುಂಬದಲ್ಲಿ ತಂದೆ ತಾಯಿ ಏನ್ ಹೇಳ್ತಾರೋ ಹಾಗೆ ಇದ್ದು. ನಿಮ್ಗೆ ಗೊತ್ತಾ, ಯೇಸು ಸ್ವಾಮಿಯ ಒಂದು ಫ್ಯಾಮಿಲಿ ಅಂದ್ರೆ ಅವರ ತಂದೆಯಾದ ಯೋಸೇಫನು ಒಬ್ಬ ಬಡಗಿ ಆಗಿದ್ದು. ಅಂದ್ರೆ ಈಗಿನ ಭಾಷೆಯಲ್ಲಿ ಹೇಳೋದಾದ್ರೆ ಕಾರ್ಪೆಂಟರ್ ಆಗಿದ್ರು, ಮರಗೆಲಸ ಮಾಡುವವರಾಗಿದ್ರು. ಅದೇ ಕೆಲಸವನ್ನ ಯೇಸು ಕ್ರಿಸ್ತನು ಸಹ ಮುಂದುವರಿಸಿ 30 ವರ್ಷ ತಂದೆ ತಾಯಿಗೆ ವಿಧೇಯನಾಗಿದ್ದು, ತಂದೆ ತಾಯಿ ಏನ್ ಹೇಳ್ತಾರೋ ಅದನ್ನ ಮಾತ್ರ ಮಾಡ್ತಾ ಇದ್ರು ಪ್ರಿಯರೇ. ಅದರ ನಂತರ ತಂದೆಯ ಚಿತ್ತದಂತೆ, ಅಂದ್ರೆ ಪರಲೋಕದ ದೇವರ ಚಿತ್ತದಂತೆ, ಪರಲೋಕದ ತಂದೆಯ ಚಿತ್ತದಂತೆ 3.5 ವರ್ಷಗಳು ಅವರು ಸೇವೆ ಮಾಡಿದ್ರು. ಅಲ್ಲೆಲ್ಲೂಯ್ಯ. ಆ 3.5 ವರ್ಷದಲ್ಲಿ ಸೇವೆ ಮಾಡೋ ದಿನಗಳನ್ನ ನಾವು ನೋಡೋದಾದ್ರೆ, ಪ್ರತಿನಿತ್ಯ ಅವ್ರು ಏನ್ ಮಾಡೋದು, ವ್ಯಾಧಿಗಸ್ತರನ್ನ ಸಂಧಿಸೋದು, ಅವರಿಗೆ ಸ್ವಸ್ಥತೆ ನೀಡೋದು, ಕುಷ್ಠರೋಗಿಗಳನ್ನ ಸಂಧಿಸೋದು, ಅವರಿಗೆ ಅದ್ಭುತ ಮಾಡೋದು, ಕುರುಡರನ್ನ ನೋಡೋದು, ಅವರಿಗೆ ಅದ್ಭುತ ಮಾಡೋದು, ಪಾಪಿಗಳನ್ನ ನೋಡೋದು, ಅವ್ರ ಪಾಪಗಳನ್ನ ಕ್ಷಮಿಸೋದು. ಹಾಲೆಲ್ಲೂಯ್ಯ. ಹೀಗೆ ಅವರು ಭೂಮಿಯಲ್ಲಿ ಸಂಚರಿಸ್ತಿರ್ಬೇಕಾದ ದಿನ ಎಲ್ಲ ಕೂಡ ಅನೇಕರಿಗೆ ಉಪಕಾರಗಳನ್ನ ಮಾಡ್ತಾ ಸಂಚರಿಸ್ತಾ ಇದ್ರು. ಹಾಲೆಲ್ಲೂಯ್ಯ. ಅದಕ್ಕೇನೆ ದೇವರ ವಾಕ್ಯ ಹೇಳಿದ್ದು, ಈ ದಿನ ನಾವು ಕೂಡ ಕ್ರಿಸ್ತನಲ್ಲಿ ಇದ್ರೆ, ಕ್ರಿಸ್ತನ ಹಾಗೆ ಇರೋದಾದ್ರೆ, ಕ್ರಿಸ್ತನೊಳಗೆ ನಾವು ಜೀವಿಸೋದಾದ್ರೆ ನಾವು ನೂತನ ಸೃಷ್ಟಿ ಆಗ್ತಾ ಇದ್ದೀವಿ. ಈಗ ಯೋಚನೆ ಮಾಡಿ ನೋಡಿ, ಈಗ ನಾವೊಂದು 30 ವರ್ಷ ತಂದೆ ತಾಯಿಗೆ ವಿಧೇಯರಾಗಿದ್ವಾ? ತಂದೆ ತಾಯಿ ಹೇಳಿದ್ದನ್ನ ಮಾಡಿದ್ದೇವಾ? ಹಾಲೆಲ್ಲೂಯ್ಯ. ಈಗ 33.5 ವರ್ಷವರೆಗೂ ಯೇಸು ಜೀವಿಸಿದ್ದಾರೆ. 30 ವರ್ಷ ಭೂಲೋಕದ ತಂದೆ ತಾಯಿಗೆ ವಿಧೇಯರಾಗಿ, 3.5 ವರ್ಷ ತಂದೆಯಾದ ಪರಲೋಕದ ದೇವರಿಗೆ ವಿಧೇಯರಾಗಿ ಅವರ ಎಲ್ಲಾ ಕೆಲಸ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾರೆ. ಹಾಗಾದ್ರೆ ಈ ದಿನ ಆದಿಯಲ್ಲಿ ನಾವು ಕಳೆದುಕೊಂಡ ಆ ಸೃಷ್ಟಿಯ ಒಂದು ಆಶೀರ್ವಾದವನ್ನ, ದೇವರು ತನ್ನ ಸ್ವರೂಪದಲ್ಲಿ ಮಾಡಿದ ಸೃಷ್ಟಿಯ ಆಶೀರ್ವಾದವನ್ನ ಕಳೆದುಕೊಂಡ್ವಿ ನೋಡ್ರಿ. ಆದಿಕಾಂಡದಲ್ಲಿ ಆ ವಾಕ್ಯ ಬರೆಯಲ್ಪಟ್ಟಿದ್ದು ಹೇಗಿರುತ್ತೆ ಅಂದ್ರೆ, ಆದಾಮನು ಹವ್ವಳು ಹಣ್ಣು ತಿನ್ನುವಾಗ ಮೊದಲು ತಿಂದಿದ್ದು ಯಾರು ಅಂತ ನೋಡ್ತದೆ, ಹವ್ವಳು. ಆಗ ಮೊದಲು ಹವ್ವಳು ಆ ಹಣ್ಣನ್ನ ತಿಂದ ಕೂಡಲೇ ಏನಾಗುತ್ತೆ, ಅವಳ ಕಣ್ಣು ತೆರೆಯಲ್ಪಡ್ತು ಅಂತ ವಾಕ್ಯ ಹೇಳಿಲ್ಲ. ಅಲ್ಲೆಲ್ಲ ದೇವರಲ್ಲಿ ಸ್ವಲ್ಪ ವೇಟ್ ಮಾಡಿದ್ರು. ಅಲ್ಲೆಲ್ಲೂಯ್ಯ. ನಂತರ ಆದಾಮನಿಗೆ ಕೊಡುವಾಗ, ಅಲ್ಲಿ ಆದಾಮನಿಗೆ ಕೊಡ್ಬೇಕಾದ್ರೆ ಅವನು ತಿಂತಾನೆ. ಆಗ ಅವರಿಬ್ಬರು ಕೂಡ ಆಜ್ಞೆಯನ್ನ ಮೀರಿದ ಮೇಲೆ ಅದರ ಹೆಸರೇನು, ಪಾಪ. ದೇವರ ವಾಕ್ಯ ಅದೆಲ್ಲೋ ಬರೆಯದಿರೋದು, ಆ ಆಜ್ಞೆಯನ್ನ ಮೀರುವುದು ಏನಾಗಿದೆ, ಪಾಪ. ಅವರಿಬ್ರು ಪಾಪ ಮಾಡ್ತಾರೆ. ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟಿತು ಅಂತ ಬರೆಯಲ್ಪಟ್ಟಿದೆ. ಏನಕ್ಕಾಗಿ? ತಮ್ಮ ದಿಗಂಬರವನ್ನ, ಅಂದ್ರೆ ತಮ್ಮ ಬರಿದಾಗಿರುವ ವಸ್ತ್ರಗಳಿಲ್ಲದೆ ಅವ್ರು ಇರೋದನ್ನ, ಅಲ್ಲೆಲ್ಲೂಯ್ಯ, ಅವರು ನೋಡುವಂತೆ ಅವರ ಕಣ್ಣುಗಳೇನಾಯ್ತು, ತೆರೆಯಲ್ಪಡ್ತು ಪ್ರಿಯರೇ. ಆಗ ಅವಳು ತಿಂದ ತಕ್ಷಣ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ. ನಾವು ವಾಕ್ಯವನ್ನ ಸೂಕ್ಷ್ಮವಾಗಿ ಗಮನಿಸಿ ಓದ್ಬೇಕು. ಆದ್ರೆ ದೇವರು ಸ್ವಲ್ಪ ನೋಡ್ತಾ ಇದ್ದಾರೆ, ಆದಾಮ ತಿಂತಾನಾ ಇಲ್ವಾ ಎಂಬುದಾಗಿ. ಆದ್ರೆ ಆದಾಮನು ಕೂಡ ಏನ್ ಮಾಡ್ದ, ತಪ್ಪಿ ಹೋದ, ದೇವರ ಆಜ್ಞೆನ ಮೀರ್ಬಿಟ್ಟ. ಆಗ ಅವನು ತಿಂದ ಮೇಲೆ ಅವರಿಬ್ಬರ ಕಣ್ಣುಗಳು ತೆರೆಯಲ್ಪಟ್ಟಿದೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಆದ್ರಿಂದ ಆ ಸೃಷ್ಟಿಯ ಆಶೀರ್ವಾದವನ್ನ ಕಳೆದುಕೊಂಡ ನಮಗೆ ಏನ್ ಬೇಕು, ಮತ್ತೆ ನೂತನ ಸೃಷ್ಟಿ ನಾವು ಆಗಬೇಕು. ಅದಕ್ಕೇನೆ ಈಗ ನಾವು ಅದೇ ರೀತಿ ಮತ್ತೆ ಆಗ್ಬೇಕು ಅನ್ನೋದಾದ್ರೆ ನಾವು ಕ್ರಿಸ್ತನಲ್ಲಿ ಇರಬೇಕು. ಆಗ ನಾವು ಏನಾಗ್ತೀವಿ, ನೂತನ ಸೃಷ್ಟಿ ಆಗ್ತಾ ಇದೀವಿ. ನಮ್ಮ ಈ ಹಳೆಯ ಸ್ವಭಾವಗಳು, ಅಂದ್ರೆ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹುಟ್ಟಿನಿಂದ ಬಂದಿರೋ ಕೋಪ, ಮತ್ಸರ, ದ್ವೇಷ, ಅಸೂಯೆ, ಹೆಮ್ಮೆ, ಗರ್ವ, ಅಪ್ಪಪ್ಪ, ಇದೆಲ್ಲ ನೋಡಿ ಎಷ್ಟೋ ಜನ ನಮ್ಮನ್ನ ಅಸಹ್ಯ ಪಟ್ಟಿರ್ಬೋದು. ಅಲ್ಲೆಲ್ಲೂಯ್ಯ. ಎಷ್ಟೋ ಜನಕ್ಕೆ ಈ ಗುಣಗಳಿಂದ ಅವ್ರಿಗೇನೆ ಸಮಾಧಾನ ಇಲ್ಲ. ನಾನು ಯಾಕಾದ್ರೂ ಈ ತರ ಬದುಕ್ತಾ ಇದ್ದೀನಿ, ಯಾಕಾದ್ರೂ ಈ ತರ ಸಿಟ್ಟು ಮಾಡ್ಕೊಳ್ತಾ ಇದ್ದೀನಿ, ಯಾಕೆ ನನ್ನ ನಡತೆ ಸರಿ ಇಲ್ಲ, ಯಾಕೆ ನನ್ನ ಮಾತು ಸರಿ ಇಲ್ಲ, ಯಾಕೆ ನನ್ನ ಕ್ರಿಯೆ ಸರಿ ಇಲ್ಲ, ನಾನು ನೋಡಿದ್ರೆ ಯಾರಿಗೂ ಇಷ್ಟ ಆಗ್ತಿಲ್ಲ, ಎಲ್ಲ ನನ್ನ ಅಸಹ್ಯ ಪಡ್ತಾ ಇದ್ದಾರೆ. ಈ ರೀತಿ ಕೂಡ ಜಿಗುಪ್ಸೆಯಲ್ಲಿ ಎಷ್ಟೋ ಜನ ಇರ್ಬೋದು. ಆದರೆ ಈ ದಿನ ಪ್ರಿಯ ದೇವರ ಮಕ್ಕಳೇ, ನೀವು ಒಂದು ವಿಷಯ ಮಾಡ್ರಿ, ನಿಮಗೆಲ್ಲ ಜಿಗುಪ್ಸೆ ಹೋಗುತ್ತೆ, ನಿಮ್ಮ ಮೇಲೆ ನಿಮಗಿರುವ ಬೇಸರನೇ ಹೋಗುತ್ತೆ. ನೀವು ಕ್ರಿಸ್ತನಲ್ಲಿ ಹೇಗಿರೋದು, ಕ್ರಿಸ್ತನಲ್ಲಿ, ಕ್ರಿಸ್ತನೊಟ್ಟಿಗೆ ಸಹವಾಸ ಮಾಡ್ರಿ, ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ರಿ, ಪ್ರತಿನಿತ್ಯ ವಾಕ್ಯ ಓದ್ರಿ, ದೇವರ ಜೊತೆ ಯಾವಾಗ್ಲೂ ಮಾತಾಡ್ತಾರೆ. ದಾವೀದನ ಹಾಗೆ 34ನೇ ಕೀರ್ತನೆ 1ನೇ ವಾಕ್ಯದ ಪ್ರಕಾರ ಎಡಬಿಡದೆ ದೇವರನ್ನ ಸ್ತುತಿಸ್ತಾರೆ, ದೇವರೊಟ್ಟಿಗೆ ಮಾತನಾಡ್ತಾರ್ರಿ. ಪ್ರಾರ್ಥನೆಯಲ್ಲಿ ಮಾತ್ರ ಪ್ರಿಯರೇ ದೇವರೊಟ್ಟಿಗೆ ಮಾತಾಡ್ಬೇಡ್ರಿ. ಹಲ್ಲೆಲೂಯ್ಯ. ನೀವು ದಿನಾಲು ಪ್ರತಿನಿತ್ಯ ಏನ್ ಮಾಡ್ಬೇಕು, ಪ್ರತಿ ಕ್ಷಣ ದೇವರ ಹತ್ರ ಮಾತಾಡ್ಬೇಕು. ಪ್ರಾರ್ಥನೆ ಸಮಯದಲ್ಲಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡ್ಬೇಕಾದ್ರೆ ಮಾತಾಡ್ಬೇಕು.
ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಾತಾಡಬೇಕು, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾತಾಡಬೇಕು, ಬಸ್ ಹತ್ತುವಾಗ ಮಾತಾಡಬೇಕು, ಬಸ್ಸಲ್ಲಿ ಕುಳಿತಿರೋವಾಗ ಮಾತಾಡಬೇಕು, ಇಳಿಬೇಕಾದ್ರೆ ಮಾತಾಡಬೇಕು, ರಸ್ತೆಯಲ್ಲಿ ನಡ್ಕೊಂಡು ಹೋಗೋವಾಗ ಮಾತಾಡಬೇಕು, ಟೂ ವೀಲರ್ ಓಡಿಸುವಾಗ ಮಾತಾಡಬೇಕು, ಕಾರ್ ಓಡಿಸುವಾಗ ಮಾತಾಡಬೇಕು, ಅಡುಗೆ ಮನೆ ಕೆಲಸ ಮಾಡೋವಾಗ ಮಾತಾಡಬೇಕು, ಬಟ್ಟೆ ಒಗೆಯುವಾಗ ಮಾತಾಡಬೇಕು, ಕಸ ಗುಡಿಸ್ಬೇಕಾದ್ರೆ ಎಲ್ಲ ಮಾಡಬೇಕಾದ್ರೂ ಮಾತಾಡಬೇಕು. ಯಾಕೆ ಅಷ್ಟು ಡೌಟು? ನೀವು ಎಲ್ಲೇ ಇದ್ರೂ ಕೂಡ ಮಾತಾಡಬೇಕು. ಕೆಲವ್ರ ಮೈಂಡ್ ರೀಡಿಂಗ್ ಅದೇ ಅನಿಸ್ತಾ ಇದೆ. ಎಲ್ಲ ಹೇಳ್ತಾರೆ, ಇನ್ನೂ ಏನೇನೋ ಹೇಳ್ತಾರೆ. ಹೌದು, ಎಲ್ಲಿದ್ರು ಕೂಡ ಮಾತಾಡ್ತಾರ್ರಿ. ಅದೇ ದೇವರೊಟ್ಟಿಗೆ ಒಂದು ಸಂಬಂಧ, ಆ ಸಂಪರ್ಕದಲ್ಲಿ ಯಾವಾಗಲೂ ಇರ್ರಿ. ನಿಮ್ಮ ಜೀವನ ಹೇಗಿರುತ್ತೆ ಗೊತ್ತಾ, ನೀವು ಹೊಸದಾಗಿ ಚೇಂಜ್ ಆಗಿಬಿಡ್ತೀರ. ಈಗ ಏನಂತಂದ್ರೆ, ಕೆಲವ್ರು ಫ್ರೆಂಡ್ಶಿಪ್ ನೋಡಿದ್ರಿ ಅಂದ್ರೆ, ಆ ಫ್ರೆಂಡ್ ಹೇಗಿರ್ತಾನೋ ಆ ಜೊತೆ ಫ್ರೆಂಡ್ಶಿಪ್ ಮಾಡೋ ಹುಡುಗ ಕೂಡ ಹಾಗೆ ಆಗ್ತಾನೆ. ಈಗ ಗೆಳೆಯ ಗೆಳತಿ ಇಬ್ಬರಿಗೂ ಕೂಡ ಅಷ್ಟೇನೆ. ಅವ್ರು ಯಾರ ಜೊತೆ ಸಹವಾಸ ಬೆಳೆಸ್ತಾ ಇರ್ತಾರೋ ಅವ್ರಂತೆ ಮಾತಾಡೋದು, ಅವ್ರಂತೆ ಡ್ರೆಸ್ ಮಾಡೋದು, ಅವ್ರಂತೆ ಚೇಷ್ಟೆಗಳು ಮಾಡೋದು, ಅವ್ರ ಗುಣ ಆಟೋಮೆಟಿಕ್ಲಿ ಅವ್ರಿಗೆ ಬಂದ್ಬಿಡುತ್ತೆ. ಆಗ ಅದೇ ವಾಕ್ಯಲ್ಲಿ ಹೇಳ್ತಾ ಇರೋದು, ಒಬ್ಬನು ಕ್ರಿಸ್ತನಲ್ಲಿದ್ರೆ ಅವ್ನು ನೂತನ ಸೃಷ್ಟಿ ಆಗ್ತಾನೆ. ಆಗ ಈ ಕ್ರಿಸ್ತನೊಟ್ಟಿಗಿದ್ರೆ ನಮ್ಮ ಗುಣ ಹೇಗಾಗುತ್ತೆ, ನಾವು ಹೇಗೆ ಸೃಷ್ಟಿ ಆಗ್ತೀವಿ ನೂತನವಾಗಿ ಅಂದ್ರೆ, ಪ್ರೀತಿಸುವವರಾಗಿ, ಕ್ಷಮಿಸುವವರಾಗಿ, ಬಿಟ್ಟು ಕೊಡೋರಾಗಿ, ಸಹಿಸಿಕೊಳ್ಳುವವರಾಗಿ, ಎಲ್ಲವನ್ನು ತಾಳ್ಮೆಯಿಂದ ಮಾಡೋರಾಗಿ, ತಗ್ಗಿಸಿಕೊಳ್ಳುವವರಾಗಿ, ಹಲ್ಲೆಲೂಯಾ, ಮತ್ತೆ ಯಾವಾಗಲೂ ಕೂಡ ಎಲ್ಲರನ್ನು ಪ್ರೀತಿಸುವವರಾಗಿ, ಈ ರೀತಿಯ ಒಂದು ಗುಣ ಬರುತ್ತೆ. ಅದೇ ಒಂದು ನೂತನ ಸೃಷ್ಟಿ. ನಾವು ಕ್ರಿಸ್ತನಲ್ಲಿ ಇದ್ದಾಗ ಮಾತ್ರನೇ ಈ ನೂತನ ಸೃಷ್ಟಿಯಾಗಿ ನಾವು ಮಾರ್ಪಡ್ಲಿಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ಈ ದಿನ ಲೋಕದ ಫ್ರೆಂಡ್ಸ್ ಇಂದ ಹೋದ್ರೆ ಅವರ ಗುಣನೇ ಬರುತ್ತೆ. ಸಿನಿಮಾ ಇಂದ ಹೋದ್ರೆ ಸಿನಿಮಾದಲ್ಲಿ ಏನೇನಿರುತ್ತೋ ಅದೆಲ್ಲ ಕೂಡ ಬರುತ್ತೆ. ಹಲ್ಲೆಲೂಯಾ. ಅನೇಕರು ಯಾಕೆ ಸಿನಿಮಾ ನೋಡಕ್ ಹೋಗ್ಬಾರ್ದು, ಏನಿದೆ ಸಿನಿಮಾ ನೋಡಿ, ತಪ್ಪಿದೆ. ಸರಿ, ಸಿನಿಮಾ ಥಿಯೇಟರ್ಗೆ ಹೋಗುವಾಗ ಯಾರ್ಯಾರೆಲ್ಲ ಹೋಗ್ತಾರೆ? ಕುಡಿಯೋರು ಹೋಗ್ತಾರೆ, ವ್ಯಭಿಚಾರ ಮಾಡೋರು ಹೋಗ್ತಾರೆ, ದೊಡ್ಡ ಬಿಸ್ನೆಸ್ ಮಾಡೋರು ಹೋಗ್ತಾರೆ, ಎಲ್ಲಾ ರೀತಿ ಪಾಪ ಮಾಡೋರು ಅಲ್ಲಿರ್ತಾರೆ. ಆಗ ನೀನು ಅಲ್ಲಿ ಕುತ್ಕೊಂಡ್ರೆ ನಿನಗೂ ಅವ್ರಿಗೆ ಏನ್ ವ್ಯತ್ಯಾಸ ಇದೆ? ಕೆಲವ್ರು ಬೇರೆ ಅದ್ರಲ್ಲಿ ನೀತಿ ಹೇಳೋದು, ಅರೆ ನಾನು ಒಳ್ಳೇದ್ ಮಾತ್ರ ತಗೊಳ್ತೀನಿ, ಕೆಟ್ಟದೆಲ್ಲ ತಗೊಳ್ಳೋದಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಈ ರೀತಿಯಾಗೆಲ್ಲ ನಾವು ಮಾತಾಡೋದು ಸರಿ ಇಲ್ಲ. ದೇವರಿಗೆ ಇಷ್ಟ ಇಲ್ದಿರೋದು ಏನು ಗೊತ್ತಾ? ಸಮಯನ ವ್ಯರ್ಥ ಮಾಡಬಾರ್ದು. ಸರಿ, ನೀ ಸಿನಿಮಾ ಎಷ್ಟೊತ್ತು ನೋಡ್ತೀಯ ಅಷ್ಟೊತ್ತು ಮಾತ್ರ ನಿನ್ಗೆ ಅದು ಸಮಾಧಾನ ಕೊಡ್ತೀವಿ, ಅದೆಲ್ಲ ತಾತ್ಕಾಲಿಕವಾದದ್ದು. ಹಲ್ಲೆಲೂಯಾ. ಆದರೆ ನೀನು ಯೇಸುವಿನೊಟ್ಟಿಗೆ ಸಮಯ ಕಳೆದು ನೋಡು, ಹಲ್ಲೆಲೂಯಾ, ನಿನಗೆ ಶಾಶ್ವತವಾದ ಸಮಾಧಾನ, ಶಾಶ್ವತವಾದ ಬಿಡುಗಡೆ, ಶಾಶ್ವತವಾದ ಸಂತೋಷ. ಈಗ ಸಿನಿಮಾ ನೋಡೋವರೆಗೂ ಒಂದು 3 ಗಂಟೆನಾ ಎಷ್ಟು, ಆ ಸಮಯ ಮಾತ್ರನೇ. ಒಂದು ರೀಲ್ಸ್ ನೋಡ್ತೀರಾ ಅಷ್ಟೊತ್ತೆ. ನೀವು ಎಷ್ಟೊತ್ತು ನೋಡ್ತೀರಾ ಅಷ್ಟೊತ್ತವರೆಗೇನೆ ಓಕೆ. ನಿಮ್ಮ ಮೈಂಡ್ ಅದ್ರ ಮೇಲೆ, ಕಷ್ಟದ ಮೇಲೆ, ಕಣ್ಣೀರ್ ಮೇಲೆ, ಅವಮಾನ ಮೇಲೆ, ಚಿಂತೆ ಮೇಲೆ ಹೋಗೋದಿಲ್ಲ. ಆದರೆ ನೀವು ಮತ್ತೆ ಆ ಫೋನ್ ಬದಿಗಿಟ್ಟಾಗ, ಮತ್ತೆ ಆ ಸಿನಿಮಾನ ಆಫ್ ಮಾಡಿದಾಗ, ಮತ್ತೆ ನೀವು ಫ್ರೆಂಡ್ಸ್ ಜೊತೆಯಿಂದ ದೂರ ಬಂದಮೇಲೆ ಮತ್ತೆ ನಿಮ್ಗೆ ಅದನ್ನೇನಾಗುತ್ತೆ, ಕಾಡುತ್ತೆ. ಆ ನೆನಪುಗಳು, ಆ ಕಾರ್ಯಗಳು, ಆ ವಿಷಯಗಳು, ಆ ದುಃಖ, ಒಂದು ಬರ್ಡನ್ ನಿಮ್ಮನ್ನು ಮತ್ತೆ ಏನು ಮಾಡುತ್ತೆ, ಕಾಡುತ್ತೆ. ಹಲ್ಲೆಲೂಯಾ. ಆದ್ರಿಂದ ಪ್ರಿಯರೇ, ನೀವು ಯಾವಾಗಲೂ ಕ್ರಿಸ್ತನಲ್ಲಿರೋದಕ್ಕೆ ಪ್ರಯತ್ನ ಮಾಡಿ. ದಾವೀದನು ಯಾವಾಗಲೂ ಕ್ರಿಸ್ತನೊಟ್ಟಿಗೆ ನಡೆದಿದ್ದರಿಂದ, ಯಾವಾಗಲೂ ಅವ್ರನ್ನ ಸ್ತುತಿಸ್ತಾ ಇದ್ದಿದ್ರಿಂದ, ಯಾವಾಗಲೂ ಅವ್ರ ಜೊತೆಲಿ ಪ್ರಯಾಣ ಮಾಡ್ತಾ ಇದ್ದಿದ್ರಿಂದ, ಯೇಸು ನನ್ನ ಜೊತೆಲಿ ಇದ್ದಾರೆ. ದಾವೀದನು ಹೇಳ್ತಾರಲ್ಲ, 16ನೇ ಕೀರ್ತನೆ 8ನೇ ವಚನದಲ್ಲಿ, ಯೆಹೋವನು ನನ್ನ ಬಲಪಾರ್ಶ್ವದಲ್ಲಿರುವುದರಿಂದ ನಾನು ಕದಲಿಸಲ್ಪಡೋದಿಲ್ಲ. ಹಲ್ಲೆಲೂಯಾ. ಅವ್ರಿಗೆ ಆ ನಂಬಿಕೆ ಇತ್ತು ದಾವೀದನಿಗೆ, ನನ್ನ ಬಲಪಾರ್ಶ್ವದಲ್ಲಿ ಯಾರಿದ್ದಾರಪ್ಪ? ದೇವ್ರಿದ್ದಾರೆ, ಅವ್ರು ನನ್ನ ನೋಡ್ಕೊಳ್ತಾರೆ, ನನ್ನ ಚಿಂತೆನ ಅವ್ರು ನೋಡ್ಕೊಳ್ತಾರೆ, ನನ್ನ ಕಣ್ಣೀರ ಅವ್ರು ನೋಡ್ಕೊಳ್ತಾರೆ, ನನ್ನ ಅವಶ್ಯಕತೆನ ಅವ್ರು ನೋಡ್ಕೊಳ್ತಾರೆ, ಅವ್ರಿಗೆಲ್ಲ ನೋಡ್ಕೊಳ್ತಾರೆ ಅನ್ನೋ ಒಂದು ಯಾವಾಗಲೂ ಅವರಲ್ಲಿ ಒಂದು ಆಲೋಚನೆ. ನನ್ನ ಬಲಪಾರ್ಶ್ವದಲ್ಲಿ ಯೇಸು ಇದ್ದಾರೆ. ಅದೇ ರೀತಿ ಇದನ್ನ ಪ್ರಿಯರೇ, ನೀವು ನಾನು ಯಾವಾಗಲೂ ಅದನ್ನ ಅಂದ್ಕೊಳ್ತೀವಿ, ನನ್ನ ಬಲಪಾರ್ಶ್ವದಲ್ಲಿ ಯೇಸು ಇದ್ದಾರೆ. ಆ ರೀತಿ ನಾವು ಅಂದ್ಕೊಂಡು ನಮ್ಮ ಜೀವನದ ಪ್ರಯಾಣವನ್ನು ಮಾಡುವಾಗ ನಾವು ಎಲ್ಲೂ ಎಡೆ ಬೀಳೋದಿಲ್ಲ, ಎಲ್ಲೂ ಕೂಡ ಬಿದ್ದು ಹೋಗೋದಿಲ್ಲ, ಕುಗ್ಗಿ ಹೋಗೋದಿಲ್ಲ, ಸೋತು ಹೋಗೋದಿಲ್ಲ, ಅವಮಾನ ಪಡೋದಿಲ್ಲ, ಚಿಂತಿಸಬೇಕಾದ ಅವಶ್ಯಕತೆನೇ ಇಲ್ಲ. ಈ ಜೀವನ ದೇವರು ಏನಕ್ಕೆ ಕೊಟ್ಟಿದ್ದಾರೋ ಅದನ್ನು ಸರಿಯಾಗಿ ನಾವು ಜೀವಿಸಿ ಮುಗಿಸ್ತೇವೆ. ಇನ್ನು ಕೆಲವರಿಗೆ ಈ ಜೀವನ ಯಾಕೆ, ಈ ಒಂದು ಜೀವ ಯಾಕೆ ಇನ್ನೂ ಬದುಕಿದೆ, ಈ ಮನುಷ್ಯ ಜೀವನ ಯಾಕೆ, ಏನೂ ಗೊತ್ತಿಲ್ಲ. ಮನುಷ್ಯನಿಗೆ ಗೊತ್ತಿರೋದು ಹುಟ್ಟು ಸಾವು ನಡುವೆ ಒಂದು ಜೀವನ ಅಷ್ಟೇ, ಅದಲ್ಲ. ಹಲ್ಲೆಲೂಯ. ನಮಗೆ ಇದರ ನಂತರ ಇನ್ನೊಂದು ಜೀವನ ಇದೆ, ಅದೇ ನಿತ್ಯ ಜೀವ. ಹಲ್ಲೆಲೂಯ. ಆ ನಿತ್ಯ ಜೀವಕ್ಕೆ ನಾವು ಹೋಗಬೇಕು ಅಂದ್ರೆ ಸಾವಿರಾರು ವರ್ಷಗಳು ಕರ್ತನೊಂದಿಗೆ ಜೀವಿಸುವ ಒಂದು ಜೀವನ ಇದೆ. ಆ ನಿತ್ಯ ಜೀವಕ್ಕೆ ಹೋಗಬೇಕಾದ್ರೆ, ಅಲ್ಲಿಗೆ ಹೋಗ್ಬೇಕಂದ್ರೆ ಯೇಸುವೆ ಮಾರ್ಗ, ಸತ್ಯ, ಜೀವ ಆಗಿದ್ದಾರೆ. ಆಗ ನಾವು ಯೇಸುವಿನೊಂದಿಗೆ ನಡೆಯುವಾಗ ಮಾತ್ರ, ಯೇಸುವನ್ನ ಅಂಗೀಕರಿಸುವಾಗ ಮಾತ್ರ, ಯೇಸು ಹೇಳೋದನ್ನ ಮಾಡುವಾಗ ಮಾತ್ರ ಅವರೇ ಅಲ್ಲಿಗೆ ಮಾರ್ಗ, ಸತ್ಯ, ಜೀವವಾಗಿದ್ದಾರೆ. ಹಲ್ಲೆಲೂಯಾ. ಯೇಸುವನ್ನ ಅಂಗೀಕರಿಸಿದ್ರೆ ಮಾತ್ರವೇ ಆ ನಿತ್ಯ ಜೀವ. ಸಾವಿರಾರು ವರ್ಷ ಅಲ್ಲಿ ಹಸಿವೆ ಇಲ್ಲ, ಕಣ್ಣೀರಿಲ್ಲ, ಗೋಳಾಟ ಇಲ್ಲ, ಏನೂ ಇಲ್ಲ ಪ್ರಿಯರೇ. ಒಂದು ನಿತ್ಯ ಜೀವ, ಸಂತೋಷದ ಜೀವನ, ಸಮಾಧಾನದ ಜೀವನ, ಆಶೀರ್ವಾದ ಜೀವನ. ಹಲ್ಲೆಲೂಯಾ. ಆ ಪರಲೋಕದಲ್ಲಿ ಈಗ ನಾವು ಇಲ್ಲಿ ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ಹಾಕೊಳ್ತಾ ಇದ್ದೀವಿ. ಕಿವಿಗೆ ಹಾಕೊಳ್ತಾ ಇದ್ದೀವಿ, ಕತ್ತಿಗೆ ಹಾಕೊಳ್ತಾ ಇದ್ದೀವಿ, ಕೈಗೆ ಹಾಕೊಳ್ತಾ ಇದ್ದೀವಿ, ಕಾಲ್ಗೆ ಹಾಕೊಳ್ತಾ ಇದ್ದೀವಿ. ಆದ್ರೆ ಚಿನ್ನ ಎಲ್ಲ ಎಲ್ಲಿದೆ ಅಂತೆ? ಪರಲೋಕದಲ್ಲಿ ಕಾಲ ಕೆಳಗೆ. ಆ ಬೀದಿನೇ ಏನಂತೆ? ಚಿನ್ನದ ಬೀದಿ ಆಗಿದೆ.
ಹಾಲೆಲೂಯ. ಈ ದಿನ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ, ನೀವು ಕ್ರಿಸ್ತನಲ್ಲಿರ್ರಿ, ನೀವು ನೂತನ ಸೃಷ್ಟಿ ಆಗ್ತೀರಾ. ಅನೇಕರಿಗೆ ಕುಡಿಯೋದು ಬಿಡಬೇಕು ಅಂತ ಆಸೆ, ಹಾಲೆಲೂಯ. ತಪ್ಪಾದ ಸ್ನೇಹಿತರ ಸಹವಾಸ ಬಿಡಬೇಕು ಎಂಬ ಆಸೆ, ವ್ಯಭಿಚಾರದಿಂದ ಬಿಡುಗಡೆ ಆಗ್ಬೇಕಂತ ಆಸೆ. ಅಯ್ಯೋ, ಈ ತಪ್ಪು ಸಂಬಂಧನ ಗಂಡನಿಗೆ ಗೊತ್ತಿಲ್ಲದೆ ಹೆಂಡತಿಗೆ ಗೊತ್ತಿಲ್ಲದೆ ಗಂಡ, ಮಕ್ಕಳಿಗೆ ಗೊತ್ತಿಲ್ಲದೆ ತಂದೆ ತಾಯಿ ಏನೇನೋ ಅಸಹ್ಯ ಕಾರ್ಯಗಳೆಲ್ಲ ನಡೀತಿದೆ. ಆದರೆ ಅವ್ರಿಗೆ ಅನೇಕ ಬಾರಿ ಅನ್ಸುತ್ತೆ, ಈ ಜೀವನ ಬದಲಾಗಬೇಕು, ಈ ಪರಿಸ್ಥಿತಿ ಬದಲಾಗಬೇಕು ಎಂಬುದಾಗಿ. ಆದರೆ ಅವ್ರು ಬಿಡೋಕ್ಕಾಗ್ತಿಲ್ಲ. ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಪ್ರಿಯರೇ, ಯಾರೆಲ್ಲ ಇನ್ನೂ ನನ್ನಿಂದ ಈ ಸಾಲದಿಂದ ಬಿಡುಗಡೆ ಆಗ್ಬೇಕು, ಯಾವಾಗಲೂ ಸಾಲ ತಗೊಳ್ಳೋದು ಚಟ ನನಗಿದೆ, ಅಲ್ಲಿ ಕೆಲವರಿಗೆ ಪಾನ್ ಪರಕ್ ಹಾಕೋ ಚಟ ಇರ್ಬೋದು, ಕೆಲವರಿಗೆ ಏನೋ ಸಣ್ಣ ಸಣ್ಣ ತಪ್ಪು ಮಾಡಿ ಎಲೆ ಅಡಿಕೆ ಹಾಕೊಳ್ಳೋದು, ಹೊಗೆ ಸೊಪ್ಪು, ನನಗೆ ಹೊರಗಡೆ ಬರಬೇಕು, ಇದೆಲ್ಲ ಬಿಡಬೇಕು ಅನ್ಕೋತೀನಿ, ನನ್ನ ಕೈಲಿ ಬಿಡೋಕ್ಕೆ ಆಗ್ತಾ ಇಲ್ಲ. ಯಾವಾಗಲೂ ಕೆಲವ್ರಿಗೆ ಸುಳ್ಳು ಹೇಳೋ ಒಂದು ಅಭ್ಯಾಸ, ಇವೆಲ್ಲವುಗಳಿಂದ ಅವ್ರಿಗೆ ಆಚೆ ಬರಬೇಕು ಅನ್ನೋ ಆಸೆ ಇದೆ. ಅದು ಹೇಗೆ ಬರಬೇಕೋ ಗೊತ್ತಾಗ್ತಿಲ್ಲ. ಅದಕ್ಕೆ ದೇವರು ಈ ದಿನ ಹೇಳ್ತಾ ಇದ್ದಾರೆ, ಪ್ರಿಯರೇ, ನೀವು ಕ್ರಿಸ್ತನಲ್ಲಿರ್ರಿ. ಕ್ರಿಸ್ತನಲ್ಲಿರೋದಾದ್ರೆ ನೀವು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ, ಅವರ ಸಂಪರ್ಕದಲ್ಲಿರ್ತಾ, ಒಳ್ಳೆ ರೀತಿ ಚರ್ಚಿಗೆ ಹೋಗ್ತಾ, ಒಳ್ಳೆ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾ, ನೀವು ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಯೇಸುವನ್ನೇ ಸ್ತುತಿಸ್ತಾ, ಯೇಸುವನ್ನೇ ಆರಾಧಿಸ್ತಾ, ಅವರ ನೆನಪಲ್ಲೇ ದಿನನಿತ್ಯ ನೀವು ಏನು ಮಾಡಿ ದಿನವನ್ನ ಕಳೀತಾ, ಅವರಲ್ಲಿ ನಂಬಿಕೆಯಾಗಿರ್ತಾ, ಏನೇ ಬರಲಿ ಏನೇನೇ ನಡೀಲಿ ಪರವಾಗಿಲ್ಲ, ದೇವ್ರು ನೋಡ್ಕೊಳ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ದೃಢವಾಗಿ ಸ್ಥಿರವಾಗಿ ನೀವು ಇರುವಾಗ ಏನಾಗುತ್ತೆ, ಖಂಡಿತವಾಗಿ ನೀವು ಒಂದು ನೂತನ ಸೃಷ್ಟಿಯಾಗಿರ್ತೀರಾ. ಹಲ್ಲೆಲೂಯಾ. ನೋಡ್ರಿ, ಮೊದಲನೇದಾಗಿ ನೀವು ಕ್ರಿಸ್ತನಲ್ಲಿರುವಾಗ ನೂತನ ಸೃಷ್ಟಿಯಾಗ್ತೀರಾ. ಅದೇ ಸಮಯದಲ್ಲಿ ಯೆಹೆಜ್ಕೇಲನಿಗೆ ಬರೆದ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 26ನೇ ವಚನ ಈ ರೀತಿಯಾಗಿ ಹೇಳ್ತದೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಅಪ್ಪ, ಎಷ್ಟು ವಿಷಯ. ನಾವು ಕ್ರಿಸ್ತನಲ್ಲಿ ಇರೋದೇ ಆದ್ರೆ ಜಸ್ಟ್ ಯೇಸುವನ್ನ ನಂಬಿದ್ರೆ ಸಾಕು, ಯೇಸು ಅಂತ ಕರೆದ್ರೆ ಸಾಕು, ಏಸಪ್ಪ ನಾನು ನಿಮ್ಮನ್ನ ಪ್ರೀತಿಸ್ತೇನೆ, ನಾನು ನಿಮ್ಮನ್ನ ನಂಬ್ತೇನೆ ಎಂಬುದಾಗಿ ಒಂದೇ ಒಂದು ಚಿಕ್ಕ ಮಾತು ಹೇಳಿದ್ರೆ ಸಾಕು. ಪ್ರಿಯರೇ, ನೀವು ಇದನ್ನ ನೋಡಿ, ಯಾರಾದ್ರೂ ಆಗಿರ್ಲಿ ಪರವಾಗಿಲ್ಲ, ಅದನ್ನ ಯಾರನ್ನು ಕೂಡ ತಳ್ಳದೇ ಇರುವ ದೇವರು. ಯಾರು ನೀ ನನ್ನ ಮಗಳ ತಳ್ಳೋದೇ ಇಲ್ಲ. ಈ ಲೋಕದ ಜನರು ಬೇಕಾದ್ರೆ ಹಣ ಇರುವಾಗ ನಮ್ಮನ್ನು ಸೇರಿಸ್ಕೊಳ್ಬಹುದು, ಹಣ ಇಲ್ಲದಿರೋ ನಮ್ಮನ್ನು ತಳ್ಳಿ ಬಿಡ್ಬೋದು. ನಮ್ಮ ಹತ್ರ ಎಲ್ಲ ಅವ್ರಿಗೆ ಅನುಕೂಲವಾಗಿರುವಾಗ, ಉಪಯೋಗವಾಗುವಾಗ ನಮ್ಮನ್ನು ಸೇರಿಸ್ಕೊಳ್ಬಹುದು, ಮತ್ತೆ ನಮ್ಮನ್ನ ತಳ್ಳಿವ್ರು. ಆದ್ರೆ ಪರಲೋಕದ ದೇವರು ನನ್ನ ಯೇಸು ಕ್ರಿಸ್ತನು ಯಾವತ್ತೂ ನಮ್ಮನ್ನ ತಳ್ಳೋದಿಲ್ಲ. ಅವ್ರಿಗೆ ಬೇಕಾಗಿರೋದೇ ನಾವು ಯಾರು ಗೊತ್ತಾ? ತಳ್ಳಲ್ಪಟ್ಟವರು, ತಿರಸ್ಕರಿಸಲ್ಪಟ್ಟವರು, ಕುಗ್ಗಿ ಹೋದವರು, ಜಜ್ಜಲ್ಪಟ್ಟವರು, ಮನ ಮುರಿದವರು, ಬಲಹೀನರು, ವಿದ್ಯೆ ಇಲ್ಲದೇವರು, ಜ್ಞಾನವಿಲ್ಲದಿರೋರು, ಇವರೇ ಯೇಸು ಸ್ವಾಮಿ ಹುಡುಕ್ತಾ ಇರೋದು, ಇವರನ್ನೇ ಯೇಸು ಸ್ವಾಮಿ ಹುಡುಕ್ತಾ ಇರೋದು. ಹಾಲೆಲ್ಲಿ ಆದ್ರೆ ಈ ಲೋಕ ನೋಡೋದು ಎಲ್ಲ ಕೂಡ ಇದಕ್ಕೆ ಆಪೋಸಿಟ್. ಜ್ಞಾನ ಇರೋರು, ಬಲವಂತರು, ಬಲಶಾಲಿಗಳು, ಆರೋಗ್ಯ ಇರೋರು, ಆಸ್ತಿ ಇರೋರು, ಹಣ ಇರೋರು, ಹಾಲೆಲ್ಲೂಯ್ಯ, ಈ ರೀತಿ ಇರೋದನ್ನ ಲೋಕ ಹುಡುಕುತ್ತೆ. ಆದ್ರೆ ಲೋಕ ಹುಡುಕೋದನ್ನ ದೇವ್ರು ಹುಡುಕೋದಿಲ್ಲ. ಅದಕ್ಕೆ ಆಪೋಸಿಟ್ ಆಗಿ ದೇವ್ರು ನೋಡ್ತಾರೆ. ಆಗ ನಾವು ಕ್ರಿಸ್ತನಲ್ಲಿ ಇತ್ತು ಅಂದ್ರೆ ಸಾಕು, ಮೊದಲನೇದಾಗಿ ಏನ್ ಮಾಡ್ತಾರೆ, ನಮಗೆ ಹೊಸ ಮನಸ್ಸನ್ನ ಕೊಡ್ತಾರೆ. ನಮ್ಮ ಮನಸ್ಸಿಗೆ ಏನಾಗಿದೆ, ಆ ಮನಸ್ಸಲ್ಲಿ ಏನೇನೋ ಕೆಟ್ಟ ತುಂಬಿಕೊಂಡಿದೆ, ಆ ಕೆಟ್ಟ ಮನಸ್ಸೆಲ್ಲ ಹೋಗಿ ನಮ್ಗೆ ಹೊಸ ಮನಸ್ಸು ಬರುತ್ತೆ. ಯಾವಾಗ್ಲೂ ಹೇಳ್ತೇವೆ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಕೆಲವ್ರು ಹೇಳ್ತಾರೆ, ನೋಡಿದ್ರ ಏನಿದ್ದೇನು ಪ್ರಯೋಜನ, ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದೀನಿ, ಇಷ್ಟು ಒಳ್ಳೆ ಕಾರ್ ಇಟ್ಕೊಂಡಿದ್ದೀನಿ, ಇಷ್ಟೂ ಮಕ್ಕಳನ್ನ ಹೆತ್ತಿದ್ದೀನಿ, ಎಲ್ಲಾರ್ಗು ಮದ್ವೆ ಮಾಡಿದ್ದೀನಿ, ಮೊಮ್ಮಕ್ಕಳನ್ನ ನೋಡಿದ್ದೀನಿ, ಏನಿದ್ದೇನು ಪ್ರಯೋಜನ, ಮನಸ್ಸೇ ಸರಿ ಇಲ್ಲ. ಎಷ್ಟೋ ಜನ ಹೇಳಿರೋದು ನೋಡಿರ್ತೀರ, ನಾವು ಕೂಡ ಎಷ್ಟೋ ಸರಿ, ಯಾಕೋ ಮನಸ್ಸೇ ಸರಿ ಇಲ್ಲ. ಯಾಕಂದ್ರೆ ಆ ಮನಸ್ಸಲ್ಲಿ ಕ್ರಿಸ್ತನಿಲ್ಲ. ಕ್ರಿಸ್ತನಿದ್ರೆ ಆ ಮನಸ್ಸಲ್ಲಿ ಏನಾಗ್ತಿತ್ತು, ಸಮಾಧಾನ ಇರ್ತಾ ಇತ್ತು, ಸಂತೋಷ ಇರ್ತಾ ಇತ್ತು, ನೆಮ್ಮದಿ ಇರ್ತಾ ಇತ್ತು. ಕ್ರಿಸ್ತನನ್ನ ಕರೆ, ನಿನ್ಗೆ ಯಾವಾಗ ಇನ್ ಮೇಲೆ ಮನಸ್ಸು ಸರಿ ಇಲ್ಲ ಅನ್ಸುತ್ತಾಗ ಎಸಪ್ಪ ಎಂಬುದಾಗಿ ಕರೆದು ನೋಡ್ರಿ ಪ್ರಿಯರೇ, ಆ ಮನಸ್ಸು ಸರಿ ಹೋಗುತ್ತೆ. ದೇವರ ವಾಕ್ಯ ಹೇಳ್ತೇನೆ, ನಾನು ನಿಮ್ಗೆ ಹೊಸ ಮನಸ್ಸನ್ನ ಕೊಡ್ತೇನೆ. ಎರಡನೇದಾಗಿ ನೋಡಿದ್ರೆ ನೂತನ ಸ್ವಭಾವ. ನಾನು ಆಗ್ಲೇ ಹೇಳಿದ್ನಲ್ಲ, ಹುಟ್ಟುಗುಣ ಸುಟ್ಟರು ಹೋಗಲ್ವಂತೆ, ಆದ್ರೆ ಸುಡಬೇಕಾದ ಅವಶ್ಯಕತೆ ಏನಿಲ್ಲ. ಏಸು ಒಳಗಡೆ ಬಂದ್ಬಿಟ್ರೆ ಸಾಕು, ನಮ್ಮ ಸ್ವಭಾವ ಏನಾಗುತ್ತಂತೆ, ಒಂದು ಹೊಸದಾಗಿ ನೂತನ ಸ್ವಭಾವವನ್ನ ದೇವರು ಕೊಡ್ತಾರೆ. ಅದೇ ಸಮಯದಲ್ಲಿ ಮೂರನೇದಾಗಿ ನಡೆಯುತ್ತೆ, ಕಲ್ಲಾದ ಹೃದಯ ಹೋಗ್ಬಿಟ್ಟು ನಮಗೆ ಮೃದುವಾದ ಹೃದಯವನ್ನು ಕೊಡ್ತಾರೆ. ಅಪ್ಪಪ್ಪ, ಎಷ್ಟು ಒಳ್ಳೆ ಅದ್ಭುತವಾದ ಆಶೀರ್ವಾದ ಪ್ರಿಯರೇ. ಹೊಸ ಮನಸ್ಸು, ನೂತನ ಸ್ವಭಾವ, ಕಲ್ಲಾದ ಹೃದಯ ಹೋಗಿ ಮೃದುವಾದ ಹೃದಯ. ಆಗ ಕೆಲವೇಳೆ ತುಂಬಾ ಜನಕ್ಕೆ ಕಲ್ಲಾದ ಹೃದಯ. ಕೆಲವರು ಹೇಳ್ತಾರ, ನಿನ್ ಮನ್ಸೇನ್ ಕಲ್ಲಾಗ್ಬಿಟ್ಟಿದ್ಯಾ, ನಾನು ಇಷ್ಟು ಆಳ್ತಾ ಇದ್ದೀನಿ, ಇಷ್ಟು ಗೋಳಾಡ್ತಾ ಇದ್ದೀನಿ, ಇಷ್ಟು ಕಷ್ಟ ಹೇಳ್ಕೊಳ್ತಾ ಇದ್ದೀನಿ, ನಾನು ನಿನ್ಗೆ ಎಷ್ಟು ದಿನ ಆಯ್ತು ದುಡ್ಡು ಕೊಟ್ಟು, ನಿನ್ ಮನಸ್ಸಾಕ್ಷಿನಿಲ್ವ, ಹೀಗೆಲ್ಲ ಬೈತಾರೆ ಅಲ್ವಾ ಸಾಲ ಕೊಟ್ಟಿರೋರು. ಆಗ ಹೇಳ್ತೀವಲ್ಲ, ನಿನ್ ಮನ್ಸೇನ್ ಕಲ್ಲಾಗ್ಬಿಟ್ಟಿದೀಯ, ನನ್ ಕಷ್ಟ ಅರ್ಥ ಆಗ್ತಾ ಇಲ್ವಾ. ಕೆಲವ್ರು ಕಷ್ಟ ಹೇಳ್ಕೊಳ್ಬೇಕಾದ್ರೆ ಆ ಥರ ಹೇಳ್ತಾರೆ. ಆದ್ರೆ ಆ ಕಲ್ಲಾಗಿರುವ ಮನಸ್ಸನ್ನ ಯಾರು ಬದಲಾಯಿಸಕ್ ಸಾಧ್ಯ ಇಲ್ಲ. ಆದರೆ ಆ ಕಲ್ಲಾದ ಹೃದಯವನ್ನು ಮೃದುವಾದ ಹೃದಯವಾಗಿ ಮಾಡೋದು ಕ್ರಿಸ್ತನ.
ಆ ಕ್ರಿಸ್ತನ ಅವ್ರೊಳಗಡೆ ಬರ್ಬೇಕು ಅಂತ ಪ್ರೇಯರ್ ಮಾಡ್ರಿ ಪ್ರಿಯರೇ. ಅಪ್ಪ ಅವ್ರ ಹೃದಯ ಕಲ್ಲಾಗಿದೆ ದೇವ್ರೆ, ಕ್ರಿಸ್ತನೇ ನೀನು ಬಾ ಎಸಪ್ಪ, ನೀನು ಅವ್ರ ಹೃದಯದೊಳಗೆ ಬಾ. ಅವ್ರ ಕಲ್ಲಾದ ಹೃದಯವನ್ನ, ಅವರಲ್ಲಿರುವ ಹಳೆ ಸ್ವಭಾವ, ಕೆಟ್ಟ ಸ್ವಭಾವಗಳನ್ನ ಯೇಸು ನಾಮದಲ್ಲಿ ತೆಗೆದು ಹಾಕ್ರಿ ದೇವ್ರೆ. ಅವರಿಗೆ ಹೊಸ ಮನಸ್ಸು, ಈ ತರ ಪ್ರಾರ್ಥನೆ ಮಾಡ್ರಿ ಪ್ರಿಯರೇ. ವಾಕ್ಯವನ್ನ ಹೇಳಿ ಪ್ರಾರ್ಥನೆ ಮಾಡ್ರಿ. ನಾವು ಯಾವಾಗ್ಲೂ ಮನುಷ್ಯನ ಬೈತೀವಿ, ಅವ್ನ ಬುದ್ಧಿ ಸರಿ ಇಲ್ಲ, ಅವ್ನ ಸ್ವಭಾವ ಸರಿ ಇಲ್ಲ, ಅವ್ನ ಕ್ರಿಯೆ ಸರಿ ಇಲ್ಲ, ಅವ್ನ್ ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತ ಹೇಳಿದ್ರೆ ನಾವ್ ಯಾರು? ನಾವ್ ಸರಿ ಇದೀವ? ಅಲ್ಲೆಲ್ಲ ಕೆಲವರು ಹೇಳ್ತಿರ, ಫಸ್ಟ್ ನೀನ್ ನೆಟ್ಟಿಗಿದ್ಯಾ ನೋಡು ಹೇಳ್ತಾರಲ್ಲ. ತುಂಬಾ ಜನ ಹೇಳಿರೋದನ್ನ ಕೇಳಿಸ್ಕೊಂಡೆ, ಫಸ್ಟ್ ನೀನ್ ನೆಟ್ಟಿಗಿದ್ಯಾ. ಅಲ್ಲೆಲ್ಲ ಅದಕ್ಕೆ ಈ ದಿನ ನಾವೇನ್ ಮಾಡಿದ್ವಿ, ಅವ್ರನ್ನ ದೂಷಿಸಬಾರ್ದು. ಅವರೊಳಗಡೆ ಇರೋ ದುರಾತ್ಮ ಇದೆಯಲ್ಲ ಅದನ್ನ ಗದರಿಸ್ಬೇಕು. ಆಗ ನಾವು ಈ ವಾಕ್ಯಗಳನ್ನೇ ನಾವ್ ಯಾವಾಗ್ಲೂ ಹೇಳೋದೇನ್ ಗೊತ್ತಾ ಪ್ರಿಯರೇ, ವಾಕ್ಯಗಳನ್ನ ಸರಿಯಾಗಿ ಇಟ್ಟು ಅವನ್ನ ಎದುರಿಸ್ರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು 40 ದಿನ ಉಪವಾಸ ಮಾಡಿ ಬಂದ ಮೇಲೆ ಸರಿಯಾಗಿ ವಾಕ್ಯದಲ್ಲಿ ಅವನ ಬೀಸಿದ್ರು. ವಾಕ್ಯವೆಂಬ ಕಲ್ಲನ್ನ ಹಾಕಿ 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 ಆ ಸೈತಾನನ ತೊಲಗಿಸಿದ್ರು. ಈ ದಿನ ನಾವು ಸರಿಯಾಗಿ ವಾಕ್ಯದ ಜ್ಞಾನದಲ್ಲಿ ಬೆಳಿಬೇಕು. ವಾಕ್ಯವನ್ನು ಸರಿಯಾಗಿಟ್ಟು ಪ್ರಾರ್ಥನೆ, ದೇವ್ರೆ ಇವರಲ್ಲಿ ಕರ್ತನೆ ಹೊಸ ಮನಸ್ಸು ಬರಲಿ. ಈ ಹಳೆಯ ಮನಸ್ಸು, ಈ ಪಾಪದ ಮನಸ್ಸು, ಇಚ್ಛೆಯ ಮನಸ್ಸು, ಅಶುದ್ಧದ ಮನಸ್ಸು, ಸುಳ್ಳಾದ ಮನಸ್ಸು, ಕೊಲೆಗಾರದ ಮನಸ್ಸು ಯೇಸು ನಾಮದಲ್ಲಿ ಗದರಿಸ್ತಾನೆ. ಹೊಸ ಮನಸ್ಸು ಕೊಡಿ ಅಂತ ನೀವು ಯಾರಿಗಾಗಿ ಪ್ರಾರ್ಥನೆ ಮಾಡ್ತೀರ, ಅದು ನಿಮ್ಮ ಗಂಡನ, ನಿಮ್ಮ ತಂದೆನ, ನಿಮ್ಮ ತಾಯಿನ, ನಿಮ್ಮ ಮಕ್ಕಳ, ನಿಮ್ಮ ಹೆಂಡತಿನ, ನಿಮ್ಮ ಸಂಬಂಧಗಳ, ಸ್ನೇಹಿತರ, ಯಾರಾದ್ರೂ ಈ ವಾಕ್ಯವನ್ನು ಇಟ್ಟು ದೇವ್ರೆ ಇವ್ರಿಗೆ ಹೊಸ ಮನಸ್ಸನ್ನು ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಎರಡನೇದಾಗಿ ದೇವ್ರೆ ಇವ್ರಿಗೊಂದು ನೂತನ ಸ್ವಭಾವ ಕೊಡಿ. ಇವರ ಸ್ವಭಾವಗಳೇ ಸರಿ ಇಲ್ಲಪ್ಪ, ಎಲ್ಲ ತಪ್ಪಾಗಿದೆ, ಕೆಟ್ಟದಾಗಿದೆ, ಇವರಿಂದ ಎಷ್ಟೋ ಜೀವನಗಳು ಹಾಳಾಗಿದೆ ದೇವ್ರೆ. ದಯವಿಟ್ಟು ಈ ಸ್ವಭಾವ ಇವರಿಂದ ತೊಲಗಲಿ ಯೇಸು ನಾಮದಲ್ಲಿ. ಈ ವಾಕ್ಯ ಇಟ್ಟು ಪ್ರಾರ್ಥನೆ, ಈ ವಾಕ್ಯವನ್ನು ಹೇಳ್ರಿ ದೇವ್ರೆ. HKL 36:26 ವಾಕ್ಯದ ಪ್ರಕಾರ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಎಂಬುದಾಗಿ ಹೇಳ್ರಿ. ಮೂರನೇದಾಗಿ ಇವರೊಳಗಡೆ ಇರೋ ಕಲ್ಲಾದ ಮನಸ್ಸು ಯೇಸು ನಾಮದಲ್ಲಿ ತೊಲಗಲಿಪ್ಪ. ಮೃದುವಾದ ಹೃದಯ ಕೊಡ್ತೀನಿ ಅಂತ ಹೇಳಿದಿರ, ಯೇಸು ನಾಮದಲ್ಲಿ ಈ ಮೃದುವಾದ ಹೃದಯವನ್ನು ಕೊಡ್ರಿ ಎಂಬುದಾಗಿ ಕೇಳಿಕೊಳ್ಳಿ. ಹಲ್ಲೆಲೂಯಾ. ನೋಡ್ರಿ, ಯೋಸೇಫನ ಅಣ್ಣಂದಿರು ಯೋಸೇಫನನ್ನ ಗುಂಡಿಯೊಳಗೂ ಹಾಕ್ಬೇಕಾದ್ರೂ ಏನೂ ಚಿಂತೆ ಇಲ್ಲ, ಕಲ್ಲಾಗ್ಬಿಟ್ಟಿದೆ ಅವ್ರ ಮನ್ಸು, ಅವ್ರ ಸ್ವಭಾವ ಆ ರೀತಿ ಆಗ್ಬಿಟ್ಟೆ, ಅವ್ರ ಮನ್ಸು ಆ ತರ ಇದೆ. ಆದರೆ ದೇವರು ಅವ್ರ ಹೃದಯಗಳನ್ನ ಹೇಗೆ ಮಾರ್ಪಡಿಸಿದ್ರು, ಅವರ ಒಂದು ಸ್ವಭಾವಗಳನ್ನ ಹೇಗೆ ಮಾರ್ಪಡಿಸಿದ್ರು, ಆ ಕಲ್ಲಾದ ಹೃದಯ ಹೇಗೆ ಮೃದು ಮಾಡಿದ್ರು ಅಂದ್ರೆ ದೇವರು ಯೋಸೇಫನನ್ನ ಎತ್ತಿ ನಿಲ್ಲಿಸಿದ್ರು. ಹಲ್ಲೆಲೂಯಾ. ದೇಶಕ್ಕೆ ಪ್ರಧಾನ ಮಂತ್ರಿಯಾಗಿ ಮಾಡಿದ್ರು. ಹಲ್ಲೆಲೂಯಾ. ಈ ದಿನ ನಿನಗೆ ವಿರುದ್ಧವಾಗಿ ಯಾರು ತಪ್ಪಾದ ಕಾರ್ಯಗಳನ್ನ ಮಾಡ್ತಾ ಇದ್ರು, ನಿನಗೆ ವಿರುದ್ಧವಾಗಿ ಯಾರು ಏನೇನ್ ಮಾಡ್ತಿರೋ ಸ್ವಭಾವಗಳಿಂದ ನೀನು ನೊಂದಿರಬಹುದು, ಅವರ ಕೆಟ್ಟ ಮನಸ್ಸಿನಿಂದ ನೀನು ನೊಂದಿರಬಹುದು, ಅವರ ಕಲ್ಲಾದ ಮನಸ್ಸಿನಿಂದ ನೀನು ಬೇಸರಗೊಂಡಿರ್ಬೋದು, ಅವ್ರ ಮುಂದೆ ನಿನ್ನನ್ನು ಎತ್ತಿ ನಿಲ್ಲಿಸಿ ಅವ್ರು ನಿನ್ ಬಳಿ ಬರ್ಬೇಕಾದ್ರೆ ಹೇಗ್ ಬರ್ತಾರೆ, ಹೊಸ ಮನಸ್ಸಿನಿಂದ, ಹೊಸ ಸ್ವಭಾವದಿಂದ. ಹಲ್ಲೆಲೂಯಾ. ಮೃದುವಾದ ಹೃದಯದಿಂದ ನಿನ್ನ ಬಳಿಗೆ ಬರುವಂತೆ ದೇವರು ಮಾಡ್ತಾರೆ. ಅದಕ್ಕೆ ನೀವು ಮಾಡಬೇಕಾಗಿದ್ದು, ದೇವರೇ ನಾನು ನಿನ್ನಂತೆ ನಾನು ಮಾರ್ಪಡಬೇಕು. ಆದಿಯಲ್ಲಿ ಕಳೆದುಕೊಂಡ ಆ ಸೃಷ್ಟಿ, ಹಲ್ಲೆಲೂಯಾ, ಈಗ ಮತ್ತೆ ನನಗೆ ಕೊಡ್ತೀನಿ ಅಂತ ನೀವು ವಾಗ್ದಾನ ಮಾಡಿದ್ದೀರಾ, ನನ್ನ ನೂತನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದೀರಾ. ನಾನು ನಿನ್ನಲ್ಲಿರೋದಕ್ಕೆ ಕೃಪೆ ಮಾಡಿ. ವಾಕ್ಯ ಅದೇ ಅಲ್ವಾ, 2 ಕೊರಿಂಥ 5:17, ಒಬ್ಬನು ಕ್ರಿಸ್ತನಲ್ಲಿದ್ರೆ ಅವರು ನೂತನ ಸೃಷ್ಟಿಯಾದನು. ದೇವರೇ ಯಾವಾಗ್ಲೂ ನಾನು ನಿನ್ನಲ್ಲಿ, ಸೈತಾನ ಅಷ್ಟು ಬೇಗ ನಿಮ್ಮನ್ನ ಕ್ರಿಸ್ತನಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ನೀನೇನು ಯಾವಾಗ್ಲೂ ಪ್ರೇಯರ್ ಅಂತೀಯ, ಯಾವಾಗ ನೋಡ್ರು ಬೈಬಲ್ ಇಟ್ಕೊಂಡು ಕೂತ್ಕೊಳ್ತೀಯ, ಯಾವಾಗ ನೋಡ್ರು ಚರ್ಚ್ಗೆ ಹೋಗ್ಬೇಕು ಅಂತೀಯ, ಉಪವಾಸ ಕುಡಿಕೆಗೆ ಹೋಗ್ಬೇಕು ಅಂತೀಯ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು, ಬೇಡವಾ ಸ್ವಲ್ಪ ಪಿಕ್ಚರ್ ನೋಡೋಣ, ಸ್ವಲ್ಪ ಸ್ನೇಹಿತರ ಜೊತೆ ಹೋಗೋಣ ಬಾ. ಹಲ್ಲೆಲೂಯಾ. ಅನೇಕ ರೀತಿ ಹೇಳ್ತಾನೆ. ಅದಕ್ಕೆ ನೀವೇನಾಗಿರ್ಬೇಕು, ಜ್ಞಾನ ಉಳ್ಳವರಾಗಿರ್ಬೇಕು, ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಇದು ಕೊನೆಯ ದಿನಗಳಾಗಿದೆ, ಜಾಗರೂಕರಾಗಿರ್ಬೇಕು. ಹಲ್ಲೆಲೂಯಾ. ನಮ್ಮನ್ನು ನಾವು ಯಾವಾಗ್ಲೂ ನಿಯಂತ್ರಿಸುವ ಒಂದು ಕಾರ್ಯದಲ್ಲಿ ನಾವು ಯಾವಾಗ್ಲೂ ಎಚ್ಚರಿಕೆ ಉಳ್ಳವರಾಗಿರ್ಬೇಕು ಪ್ರಿಯರೇ. ನೋಡ್ರಿ, ನಾನು ನಿಮ್ಗೊಂದು ವಾಕ್ಯವನ್ನು ತೋರಿಸ್ಕೊಡ್ತೇನೆ. ನಾನು ಯಾವಾಗ್ಲೂ ಇದನ್ನ ಹೇಳ್ತಾ ಇರ್ತೇನೆ. ಈ ವಾಕ್ಯದಲ್ಲಿ ಇರೋ ಪ್ರಕಾರ ನಾವು ಮಾಡೋದೇ ಆದ್ರೆ ಖಂಡಿತವಾಗ್ಲೂ ಕೂಡ ನಾವು ಜಯವನ್ನ ಕಾಣಬಹುದು, ಹೊಸ ಮನಸ್ಸನ್ನು ಹೊಂದ್ಕೊಳ್ಬಹುದು. ದೇವರ ಕೃಪೆಯಿಂದ ನಾವೇನ್ ಮಾಡಬಹುದು, ಅನೇಕರಿಗೆ ಆಶೀರ್ವಾದವಾಗಿ ಒಂದು ನೂತನ ಸೃಷ್ಟಿಯಾಗಿ ನಾವು ಇರಬಹುದು. ನೋಡ್ರಿ, ಅದೇ ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯ ಇರ್ತದೆ. ನಾನು ನಿಮ್ಗೆ ಆ ವಾಕ್ಯವನ್ನ ತೋರಿಸ್ತೇನೆ. ಮತ್ತೆ ನಾವು ಹೇಗೆ ಮಾತಾಡ್ಬೇಕಂತೆ, ಎಲ್ಲಾ ಟೈಮಲ್ಲಿ ಮೃದುವಾಗಿ ಮಾತಾಡ್ಬೇಕು. ಯಾವಾಗ್ಲೂ ನಾವೇನು ಗೊತ್ತಾ, ಸಿಡುಕು, ಹಾಗೆ ಕೋಪ. ನೋಡ್ರಿ, ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 1ನೇ ವಚನ, ಮೃದುವಾದ ಪ್ರತ್ಯುತ್ತರ ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದು. ಹಲ್ಲೆಲೂಯಾ. ಆಗ ನಮ್ಗೆ ದೇವರು ಮೊದಲನೇದಾಗಿ ಹೇಳಿದ್ರು, ಕ್ರಿಸ್ತನಲ್ಲಿದ್ರೆ ನೂತನ ಸೃಷ್ಟಿ ಆಗ್ತೀಯ. ಎರಡನೇದಾಗಿ HKL 36:26 ಹೇಳಿದ್ರು, ನಾನು ನಿನಗೆ ನೂತನ ಮನಸ್ಸು ಕೊಡ್ತೇನೆ, ನಾನು ನಿನಗೆ ನೂತನ ಸ್ವಭಾವ ಕೊಡ್ತೇನೆ, ನಾನು ನಿನಗೆ ಮೃದುವಾದ ಹೃದಯವನ್ನು ಕೊಡ್ತೇನೆ. ಅದೇ ರೀತಿಯಾಗಿ ಈಗ ಜ್ಞಾನೋಕ್ತಿ 15ರಲ್ಲಿ ಮೃದುವಾದ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ದೇವ್ರು ಏನ್ ಮಾಡ್ತಾರೆ, ಕೃಪೆಯನ್ನ
ಕೊಡ್ತಾರೆ. ಹೇಗೆ ಮೃದುವಾಗಿ ಪ್ರತ್ಯುತ್ತರ ಕೊಡೋದು? ಹಾಗಾದ್ರೆ ನಮ್ಗೆ ಅದಕ್ಕೆ ಏನ್ ಬೇಕು? ಕ್ರಿಸ್ತನ ಮನಸ್ಸು ಬೇಕು. ಅದಿಲ್ಲ ಅಂದ್ರೆ ಏನಾಗುತ್ತೆ, ನಾವು ಕೊಡುವ ಆ ಒಂದು ಬಿರುನುಡಿ ಏನಾಗುತ್ತೆ, ಸಿಟ್ಟನ್ನು ಎಬ್ಬಿಸುತ್ತೆ ಬೇರೆಯವರಿಗೆ. ಆದ್ರಿಂದ ನಾವು ಮೃದುವಾಗಿ ಪ್ರತ್ಯುತ್ತರ ಕೊಡುವಂತೆ ದೇವರು ನಮ್ಗೆ ಏನ್ ಮಾಡ್ತಾರೆ? ಸಹಾಯ ಮಾಡ್ತಾರೆ ಪ್ರಿಯೆ. ಖಂಡಿತವಾಗಿ ಈ ದಿನ ನಾವೇನ್ ಮಾಡೋಣ, ದೇವ್ರೇ ನನಗೆ ಹೊಸ ಮನಸ್ಸನ್ನು ಕೊಡು ಕರ್ತನೆ ಎಂಬುದಾಗಿ ನಾವು ದೇವರ ಬಳಿ ಕೇಳೋಣ. ಹಲ್ಲೆಲೂಯಾ. ನೋಡ್ರಿ, ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ವಚನದಲ್ಲಿ ಈ ರೀತಿಯಾಗಿರ್ತದೆ: ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಶ್ರೇಷ್ಠ. ಈ ದಿನ ನಾನು ಹೇಳೋದು ಬಹಳ ಬಹಳ ಮುಖ್ಯವಾಗಿ, ಇದನ್ನ ನಾವು ಮಾಡ್ಲೇಬೇಕು. ಯಾವಾಗ್ಲೂ ನಮ್ಮನ್ನ ನಾವು ಆಳ್ಬೇಕು. ಅಲ್ಲೆಲ್ಲೂ ಈ ವಾಕ್ಯವನ್ನೇ ನಾನು ಹುಡುಕ್ತಾ ಇದ್ದಿದ್ದು. ನಾವು ಯಾವಾಗ್ಲೂ ನಮ್ಮನ್ನ ಕಂಟ್ರೋಲ್ ಮಾಡೋದು ನಮ್ಮ ಕೈಲಿದೆ. ಒಂದು ಪಟ್ಟಣವನ್ನ ಗೆಲ್ಲೋದಕ್ಕಿಂತ, ಒಂದು ದೊಡ್ಡ ಜಯಕ್ಕಿಂತ ಇನ್ನೊಂದು ಜಯ ಏನು ಗೊತ್ತಾ? ನನ್ನನ್ನು ನಾನು ಗೆಲ್ಲಬೇಕು. ನನ್ನ ನಿದ್ದೆನ ನಾನ್ ಜಯಿಸ್ಬೇಕು. ನನ್ನ ಒಂದು ಬಿರುನುಡಿನ ನಾನ್ ಜಯಿಸ್ಬೇಕು. ನನ್ನ ಕಲ್ಲಾದ ಮನಸ್ಸ ನಾನ್ ಜಯಿಸ್ಬೇಕು. ಆಗ ನಾವೇನ್ ಮಾಡ್ತೀವಿ ಅಂದ್ರೆ, ಪಟ್ಟಣವನ್ನು ಗೆದ್ದವನಿಗಿಂತ ಬಲಿಷ್ಠನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ರು ಪ್ರಿಯರೇ. ಹೌದು, ನಾವು ಬಲಿಷ್ಠರಾಗೋದು ಯಾವಾಗ? ನನ್ನನ್ನ ಕಂಟ್ರೋಲ್ ಮಾಡಿದಾಗ. ಬೇರೆಯವ್ರನ್ನ ಸೋಲಿಸಿದಾಗ ನಾನು ಬಲಿಷ್ಠನಲ್ಲ. ಬೇರೆಯವ್ರನ್ನ ಹಾಳು ಮಾಡಿದಾಗ ನಾನು ಬಲಿಷ್ಠನಲ್ಲ. ಒಂದು ಪಟ್ಟಣವನ್ನೇ ನಾನು ಸ್ವಾಧೀನ ಮಾಡ್ಕೊಂಡಾಗ ನಾನು ಬಲಿಷ್ಠನಲ್ಲ. ಮತ್ತೆ ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಫಸ್ಟ್ ನನ್ನನ್ನು ನಾನು ಕಂಟ್ರೋಲ್ ಮಾಡೋದಾದ್ರೆ ನಾನೇ ಬಲಿಷ್ಠ, ಅಂದ್ರೆ ನಾನೇ ಬಲಶಾಲಿ, ನಾನೇ ಸ್ಟ್ರಾಂಗ್. ಹಲ್ಲೆಲೂಯಾ. ಯಾಕೆ ಇದೆಲ್ಲ ಹೇಳ್ತೀನಿ ಅಂದ್ರೆ, ನಮ್ಮನ್ನ ನಾವು ಕಂಟ್ರೋಲ್ ಮಾಡೋದನ್ನ ಫಸ್ಟ್ ಕಲಿಬೇಕು ಪ್ರಿಯರೇ. ಈ ರೀತಿಯ ಕಂಟ್ರೋಲ್ ಮಾಡುವಾಗ ನಾವೇನಾಗ್ತೀವಿ? ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡುವಾಗ ಏನ್ ಹೇಳುತ್ತೆ ಮನಸ್ಸು? ಟಿವಿ ನೋಡೋಣ ಅಂತೆ. ಆಗ ನೀವು ಕಂಟ್ರೋಲ್ ಮಾಡಿ, ಟಿವಿ ನೋಡಕ್ಕಲ್ಲ, ಎತ್ತು ಬೈಬಲ್ ಓದು. ಹಲ್ಲೆಲೂಯಾ. ಮನ್ಸು ಹೇಳುತ್ತೆ, ಹೋಗಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಾ, ನಿನಗೆ ಬೇಸರ ಆಗ್ತಿದೆ. ಕಂಟ್ರೋಲ್ ಮಾಡ್ರಿ, ಬೇಡ ಬೇಡ, ಸ್ವಲ್ಪ ಹೊತ್ತು ಕೂತು ಪ್ರೇಯರ್ ಮಾಡ್ತೇನೆ. ಹಲ್ಲೆಲೂಯಾ. ಇನ್ನೂ ಮನ್ಸು ಹೇಳುತ್ತೆ, ಭಾನುವಾರ ಇವತ್ತೊಂದ್ ದಿವಸ ಚರ್ಚ್ಗೆ ಹೋಗಿಲ್ಲ ಅಂದ್ರೆ ಏನಾಗಲ್ಲ, ಇಲ್ಲ ಬೇಡ ಅಂತ ಹೇಳಿ ನಿಮ್ಮ ನೀವು ಕಂಟ್ರೋಲ್ ಮಾಡಿ, ಇವತ್ತು ಭಾನುವಾರ ಚರ್ಚ್ಗೆ ಹೋಗ್ಲೇಬೇಕು. ಇದು ದೇವರೊಂದು ಪ್ರಧಾನ ಕಟ್ಟಳೆ, ನಾನು ಹೋಗ್ಲೇಬೇಕು. ಇದು ದೇವರ ಪ್ರಧಾನ ಒಂದು ಆಜ್ಞೆ, ಪ್ರಾಮುಖ್ಯವಾದ ಆಜ್ಞೆ, ನಾನು ಹೋಗ್ಲೇಬೇಕು. ಈ ರೀತಿ ಪ್ರತಿ ಬಾರಿ ನೀವೇನ್ ಆ ಸೈತನ ಕೊಡೋ ಆಲೋಚನೆ ಮುರಿದು ನಿಮ್ಮನ್ನ ಕಂಟ್ರೋಲ್ ಮಾಡ್ಬೇಕು. ಹಲ್ಲೆಲೂಯಾ. ಆ ರೀತಿ ನೀವು ಕಂಟ್ರೋಲ್ ಮಾಡುವಾಗಲೇ ನೀವು ನಿಜವಾದ ಬಲಿಷ್ಠರಾದವರು, ಬಲಶಾಲಿಗಳು, ಜಯಶಾಲಿಗಳು. ಹಲ್ಲೆಲೂಯಾ. ಆಗ ಈ ದಿನ ನಾವು ಓದಿಕೊಂಡ ವಾಕ್ಯದ ಪ್ರಕಾರ ನಾವು ಏನ್ ಮಾಡ್ಬೇಕು? ಕ್ರಿಸ್ತನಲ್ಲಿ ಇರಬೇಕು. ಆಗ ನಾವು ನೂತನ ಸೃಷ್ಟಿಯಾಗಿರ್ತೇವೆ. 2 ಕೊರಿಂಥ 5:17. ಅದೇ ರೀತಿ ಎಹೆಜ್ಕೇಲ 36:26 ದೇವರು ನಮ್ಗೆ ಏನ್ ಮಾಡ್ತಾರೆ? ಹೊಸ ಮನಸ್ಸನ್ನ ಕೊಡ್ತಾರೆ, ಹೊಸ ಸ್ವಭಾವವನ್ನ ಕೊಡ್ತಾರೆ. ಕಲ್ಲಾದ ಹೃದಯ ತೆಗೆದು ಮೃದುವಾಗಿರೋ ಹೃದಯ. ಆ ಮೃದುವಾಗಿರೋ ಹೃದಯ ಯಾರು ನೋಡಿದ್ರು ಅಯ್ಯೋ ಪಾಪ ಅನ್ನೋದು, ಯಾರು ನೋಡಿದ್ರು ಸಹಾಯ ಮಾಡೋದು, ಯಾರನ್ನು ಬೇಕಾದ್ರೂ ಪ್ರೀತಿಸೋದು, ಯಾರನ್ನು ಬೇಕಾದ್ರೂ ಕ್ಷಮಿಸೋದು, ಯಾರಿಗೆ ಬೇಕಾದ್ರೂ ಏನ್ ಬೇಕಾದ್ರೂ ದೇವರ ಹೆಸರಲ್ಲಿ, ಯೇಸು ನಾಮದಲ್ಲಿ ಮಾಡೋದು. ಅದು ಮೃದುವಾದ ಹೃದಯ. ಅದನ್ನ ದೇವರು ಕೊಡ್ತಾರೆ. ಅದೇ ರೀತಿಯಾಗಿ ಜ್ಞಾನೋಕ್ತಿ 15:1 ಹೇಳಿದ್ರು, ಮೃದುವಾಗಿ ಮಾತಾಡುವಂತೆ ದೇವರು ಕೃಪೆ ಮಾಡ್ತಾರೆ. ಆಗ ನಮ್ಮ ಮುಂದೆ ಎಂತ ಸಿಟ್ಟಾಗಿರೋರು ಬಂದ್ರು ಕೂಡ ನಾವು ಆ ಮೃದುವಾಗಿ ಮಾತಾಡ್ಬೇಕೆ ಅದ್ರಲ್ಲಿ ಅಲ್ಲಿ ಸಮಾಧಾನ ಮಾಡ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯ ಕೊನೆಯದಾಗಿ ಜ್ಞಾನೋಕ್ತಿ 16:32 ಪ್ರಕಾರ ನಮ್ಮನ್ನು ಆಳುವಾಗ ನಾವು ಬಲಿಷ್ಠರಾಗಿ ಕಾಣಲ್ಪಡ್ತೇವೆ. ಇಷ್ಟೇ ಪ್ರಿಯರೇ ಜೀವನ. ಈ ರೀತಿಯ ಜೀವಿಸ್ಬೇಕು. ವಾಕ್ಯ ಏನಿದೆಯೋ ಅದ್ರ ಪ್ರಕಾರ ಜೀವಿಸ್ತಾ ನಾವು ಮುಂದೆ ಸಾಗ್ಬೇಕು. ಇನ್ನು ದಿನಗಳಿಲ್ಲ, ಇನ್ನು ಸಮಯ ಇಲ್ಲ. ದೇವರು ಬರೋ ಟೈಮ್ ತುಂಬಾ ಹತ್ರ ಆಗಿದೆ. ಯಾಕಂದ್ರೆ ನಮ್ಮ ಕಣ್ಣುಗಳು ಅವನ್ನ ನೋಡ್ತಾ ಇದೆ, ನಮ್ಮ ಕಿವಿಗಳು ಅದನ್ನ ಕೇಳ್ತಿದೆ. ಎಲ್ಲಾ ಕಡೆ ಯುದ್ಧಗಳು, ಭೂಕಂಪಗಳು, ಘೋರ ವ್ಯಾಧಿಗಳು, ಘೋರ ಕ್ಷಾಮಗಳು. ಹಲ್ಲೆಲೂಯಾ. ಅಂತ್ಯಕ್ರಿಸ್ತನು ಬರುವ ದಿನಗಳು ಪ್ರಾರಂಭವಾಯಿತು. ಸತ್ಯವೇದದಲ್ಲಿ ಬರೆದಿರುವ ಎಲ್ಲ ಕಾರ್ಯಗಳು ಬರ್ತಾ ಇದೆ, ನಡೀತಾ ಇದೆ. ಆದ್ರಿಂದ ಈ ದಿನ ನಾವೇನ್ ಮಾಡಬೇಕು? ಎಚ್ಚರಿಕೆ ವಹಿಸ್ಬೇಕು. ಇನ್ನು ನಮ್ಮ ಸ್ವಂತ ಆಲೋಚನೆಯಂತೆ ಇನ್ನೂ ನಮ್ಮ ಹಠದಲ್ಲೇ ನಾವು ಜೀವಿಸೋದಕ್ಕೆ ಸಮಯ ಇಲ್ಲ. ಹಲ್ಲೆಲೂಯಾ. ಆದ್ರಿಂದ ದಿನನಿತ್ಯ ವಾಕ್ಯ ಓದಿ, ವಾಕ್ಯ ಏನೇನೆಲ್ಲ ದಿನ ನಮ್ಗೆ ಕಲಿಸುತ್ತೋ ಅದರ ಪ್ರಕಾರ ನಾವು ಜೀವಿಸ್ಬೇಕು. ನಮ್ಮ ಸಂತತಿ ತಲೆಮಾರುಗಳಿಗೆ ನಾವು ವಾಕ್ಯವನ್ನ ಕಲಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ಅವ್ರಿಗೆ ಆಸ್ತಿ ಮಾಡ್ತೀವೋ, ಕಾರ್ ತಗೊಡ್ತೀವೋ, ಬಿಲ್ಡಿಂಗ್ ಕಟ್ತೀವೋ, ಏನ್ ಮಾಡ್ತೀವೋ ಅದ್ರ ನಂತರ ಪ್ರಿಯರೇ. ಆದ್ರೆ ಮೊದಲು ಅವ್ರಿಗೆ ಯೇಸುವನ್ನ ಕೊಡ್ರಿ, ಯೇಸುವಿನ ಪ್ರೀತಿಯನ್ನ ತಿಳಿಸ್ರಿ, ನಿತ್ಯ ಜೀವದ ಕುರಿತು ಹೇಳ್ರಿ, ಯೇಸುವೆ ಮಾರ್ಗ, ಸತ್ಯ, ಜೀವ ಅನ್ನೋದನ್ನ ಕಲಿಸಿಕೊಡ್ರಿ ಪ್ರಿಯರೇ. ಹಲ್ಲೆಲೂಯಾ. ಇದನ್ನ ಮಾಡುವಾಗ ಕರ್ತನು ಖಂಡಿತವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನ ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಸರಿಯಾಗಿ ಕ್ರಮವಾಗಿ ಬೈಬಲ್ ಓದ್ರಿ, ಕ್ರಮವಾಗಿ ಪ್ರಾರ್ಥನೆ ಮಾಡ್ರಿ, ಸರಿಯಾಗಿ ಸಭೆಗೆ ಹೋಗ್ರಿ, ಯಾವಾಗಲೂ ದೇವರ ಒಂದು ಸಂಬಂಧದಲ್ಲಿ ದೃಢವಾಗಿರಿ, ದೇವರೊಂದಿಗೆ ಯಾವಾಗಲೂ ಸಂಪರ್ಕ ಇಟ್ಟುಕೊಂಡಿರಿ, ಹೆಚ್ಚಾಗಿ ಅವರೊಟ್ಟಿಗೆ ಮಾತನಾಡಿ. ನೀವು ಒಂದು ನೂತನ ಸೃಷ್ಟಿಯಾಗಿ ಅನೇಕರಿಗೆ ಆಶೀರ್ವಾದವಾಗಿ ದೇವರು ನಿಮ್ಮನ್ನು ಮಾರ್ಪಡಿಸ್ತಾರೆ. ಖಂಡಿತವಾಗಿ ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ನಿಮಗೆ ಪ್ರಯೋಜನವಾಗಿರ್ತದೆ ಎಂಬುದಾಗಿ ನಾನು ದೇವರಲ್ಲಿ ನಂಬ್ತೇನೆ. ಎಲ್ಲ ಮಹಿಮೆ ಯೇಸುವಿಗೆ ಸಲ್ಲಲಿ. ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನು ಯಾರು ಈ ಚಾನಲ್ ಅನ್ನ
ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರು ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪ್ರಿಯರೇ. ಇನ್ನು ಅನೇಕರಿಗೆ ಇದನ್ನು ನೀವು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸೇವೆಗಾಗಿ ಒಂದೇ ಒಂದು ಕ್ಷಣ, ಒಂದು ಸೆಕೆಂಡ್ ಆದರೂ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಇನ್ನು ಬರುವ ದಿನಗಳಲ್ಲಿ ಈ ಸೇವೆ ಅನೇಕರಿಗೆ ಹೋಗಿ ತಲುಪಲಿ. ಇದರ ಮೂಲಕ ಅನೇಕರು ಯೇಸುವಿನ ಪ್ರೀತಿಯನ್ನು ತಿಳಿದುಕೊಳ್ಳಲಿ. ಆತನು ಸುರಿಸಿದ ಕೊನೆಯ ಹನಿ ರಕ್ತ ಕೂಡ ವ್ಯರ್ಥ ಆಗಬಾರದು. ಎಲ್ಲರೂ ಕೂಡ ದೇವರ ರಾಜ್ಯಕ್ಕೆ ಬರಲಿ. ದೇವರ ಬರೋಣ ಬಹಳ ಸಮೀಪವಾಗಿದೆ. ನಾವು ಕೂಡ ಸಿದ್ಧರಾಗೋಣ, ನಮ್ಮ ಕುಟುಂಬಗಳನ್ನು ಸಿದ್ಧಪಡಿಸೋಣ, ನಮ್ಮ ಅಕ್ಕಪಕ್ಕದಲ್ಲಿರುವ ಎಲ್ಲರನ್ನ ನಾವು ದೇವರಿಗಾಗಿ ಸಿದ್ಧಪಡಿಸೋಣ. ಅವರು ಕೂಡ ಕರ್ತನೊಟ್ಟಿಗೆ ಅವರ ರಾಜ್ಯಕ್ಕೆ ಎತ್ತಲ್ಪಡಬೇಕು. ಯಾರು ನರಕಕ್ಕೆ ಹೋಗೋದು ಅದರ ಚಿತ್ತ ಅಲ್ಲ. ನಾವೆಲ್ಲರೂ ಕೂಡ ದೇವರ ರಾಜ್ಯದಲ್ಲಿ ಸೇರಬೇಕು. ಅದಕ್ಕಾಗಿ ಪ್ರಯಾಸ ಪಡೋಣ, ಪ್ರಯತ್ನ ಪಡೋಣ, ಅದರಲ್ಲಿ ದೃಢವಾಗಿ ಸ್ಥಿರವಾಗಿರೋಣ. ಯೇಸುವನ್ನೇ ಹೊರಗಿಕೊಂಡು ಜೀವಿಸೋಣ ಪ್ರಿಯರೇ. ಖಂಡಿತವಾಗಿ ಈ ವಾಕ್ಯದಂತೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಈ ದಿನ ನಿಮಗೆ ಬೇಕಾದದನ್ನೆಲ್ಲ ಯೇಸುವಿನ ನಾಮದಲ್ಲಿ ಅನುಗ್ರಹಿಸಲಿ. ಆಮೇನ್ ಆಮೇನ್ ಎಂಬುದಾಗಿ ಹೇಳಿ ಎಲ್ಲ ಆಶೀರ್ವಾದಗಳನ್ನು ಸ್ವತಂತ್ರಿಸಿಕೊಳ್ತೀರಾ. ಖಂಡಿತವಾಗಿ ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.